ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಈ ಸಮಯದಲ್ಲಿ ಯಾವ ಟಾಪಿಕ್ ಮಾತಾಡ್ತೇನೋ ಅದು ಯಾರಿಗೂ ಹೆಚ್ಚು ಇಷ್ಟ ಇರುವ ಟಾಪಿಕ್ ಅಲ್ಲ, ಅದನ್ನು ನಾವು ಬಯಸುವ ಟಾಪಿಕ್ ಕೂಡ ಅಲ್ಲ. ನಮಗೆ ಬೇಡ ಅಂತೇಳಿ ಹೇಳುವ ಆ ಒಂದು ಶರೀರ ಸ್ವಭಾವದಿಂದ ಹೇಳುತ್ತೆ, ಶರೀರ ಹೇಳುತ್ತೆ, ಮನಸ್ಸು ಹೇಳುತ್ತೆ. ಈ ಥರ ಕಷ್ಟ ಸಂಕಟಗಳ ಬಗ್ಗೆ ಮಾತಾಡ್ತಾರ ಇವರು. ಕಷ್ಟ ಸಂಕಟಗಳು ಇವೆಯಾ? ನಮಗೆ ಕಷ್ಟ ಸಂಕಟಗಳು ಪರಿಹಾರ ಆಗಬೇಕು ಅಂತೇಳಿ ನಾವಿಲ್ಲಿ ಬಂದಿದ್ದೇವೆ. ಆದರೆ ಈ ಒಂದು ವಿಷಯ ಏನಾಗಿದೆ ಅಂದರೆ, ಯೇಸು ಕ್ರಿಸ್ತರನ್ನು ನಿಜವಾಗಲೂ ನಾವು ಹೊತ್ತುಕೊಂಡು ಸಾಗುವಾಗ, ಅವರ ಸನ್ನಿಧಿಯಲ್ಲಿ ನಿಂತು ಸೇವೆ ಮಾಡುವಾಗ ನಮಗೆ ನಿಜವಾಗಲೂ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಆದರೆ ನಿಜವಾಗ್ಲೂ ನಾವು ಯೇಸುವಿನ ಬಳಿಗೆ ಬಂದು ನಮ್ಮ ಎಲ್ಲ ಕಷ್ಟ ಪರಿಹಾರ ಆಗಬೇಕು, ಕಷ್ಟ ಸಂಕಟಗಳು ನಮಗೆ ಬೇಡ, ಬದಲಾಗಿ ನಾವು ಆ ಯೇಸುವಿನ ಶಿಲುಬೆಯ ಹತ್ತಿರ ಇನ್ನೊಬ್ಬ ಕಳ್ಳ ಇದ್ದ ಅಲ್ವಾ, ಅವನು ಪಾಪ ಪರಿಹಾರ ಪಡೆದ, ಇಮ್ಮಿಡಿಯೇಟ್ ಅವನಿಗೆ ಪರಮಧಾಮ ಸ್ವೀಕಾರ ಆಯಿತು. ಅದೇ ರೀತಿಯಲ್ಲಿ ನಾವು ಯೋಚಿಸ್ತೇವೆ, ಪಾಪ ಪರಿಹಾರ ಆಯಿತು, ಹೊಸದಾಗಿ ಹುಟ್ಟಿದ್ವಿ, ಇಮ್ಮಿಡಿಯೇಟ್ ನಾವು ಸ್ವರ್ಗದಲ್ಲೇ ಹೋಗ್ತೇವೆ, ಡೈರೆಕ್ಟಾಗಿ ತಂದೆಯ ದೇವರ ಬಲಪಾರ್ಶ್ವದಲ್ಲಿ ಅಲ್ಲೇ ಇರೋದು, ನಮಗಿನ್ನೂ ಕಷ್ಟ ಸಂಕಟಗಳು ಇಲ್ಲ ಅಂಥೇಳಿ ನಾವು ಯೋಚಿಸ್ತೇವೆ. ಆ ಥರ ಯಾವುದೇ ಶಾರ್ಟ್ಕಟ್ ಇಲ್ಲ. ಆ ಒಂದು ಕಳ್ಳನ ವಿಷಯವಾಗಿ ಆ ರೀತಿ ದೇವರ ಚಿತ್ತವಿತ್ತು, ಅದಕ್ಕಾಗಿ ಅವನಿಗೆ ದೊರಕಿತು. ಆದರೆ ನನಗೆ ನಿಮಗೆ ದೇವರ ವಾಕ್ಯವನ್ನು ಆಲಿಸಿ ಹೊಸದಾಗಿ ಹುಟ್ಟಿ, ಅಂದರೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಅವರ ಜನನ, ಯಾತನೆ ಮತ್ತು ಪುನರುತ್ಥಾನವನ್ನು ನಾವು ವಿಶ್ವಾಸಿಸಿದಾಗ ನಾವು ಹೊಸ ಜನ್ಮವನ್ನು ಪಡಿತೇವೆ. ಈ ಲೋಕದಲ್ಲಿ ನಾವು ಜನ್ಮವನ್ನು ಪಡೆದಿದ್ದೇವೆ ಅಲ್ವಾ, ತಂದೆ ತಾಯಿಯ ಮುಖಾಂತರ ನಾವು ಹುಟ್ಟಿದ್ದೇವೆ. ಆದರೆ ಈ ಲೋಕದಲ್ಲಿ ಹುಟ್ಟಿ ಒಂದು ವೇಳೆ ದೇವರಿಂದ ಹುಟ್ಟದೆ ಹೋದರೆ ನಮ್ಮ ಜೀವನ ವ್ಯರ್ಥವಾಗಿ ಹೋಗುತ್ತೆ, ಮಣ್ಣು ಪಾಲಾಗಿ ಹೋಗುತ್ತೆ, ಮತ್ತು ಯಾತಕ್ಕೂ ಬಾರದಂತಹ ಜೀವನವಾಗಿ ವೇಸ್ಟ್ ಜೀವನ ಆಗುತ್ತೆ. ಆದರೆ ಯಾವಾಗ ನಾವು ದೇವರಿಂದ ಜನಿಸ್ತೇವೋ ಆಗಲೇ ನಿಜವಾದ ಜೀವನ ಪ್ರಾರಂಭವಾಗುತ್ತೆ ದೇವರ ದೃಷ್ಟಿಯಲ್ಲಿ. ಈಗ ನಾವು ಜೀವಿಸ್ತಾ ಇರೋದು ನಮ್ಮ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ, ಲೋಕದ ಜನರ ದೃಷ್ಟಿಯಲ್ಲಿ ನಾವು ಜೀವಂತರಾಗಿದ್ದೇವೆ, ನಾವು ಮಾತಾಡ್ತೇವೆ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಾವೇನೆಲ್ಲ ಮಾಡ್ತೇವೋ ಅದೆಲ್ಲ ಮಾಡ್ತಾ ಇದ್ದೇವೆ, ಅದು ಲೋಕದ ದೃಷ್ಟಿಯಲ್ಲಿ. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಅವರ ಸನ್ನಿಧಿಯಲ್ಲಿ ಇರಬೇಕಾದ್ರೆ ನಾವು ಮೊದಲು ಅವರಿಂದ ಹುಟ್ಟಬೇಕು. ಅವರು ನಮ್ಮ ಅಪ್ಪ ಆಗಬೇಕು, ತಂದೆ ಆಗಬೇಕು. ಆಗ ಮಾತ್ರವೇ ನಾವು ಅವರ ದೃಷ್ಟಿಯಲ್ಲಿ ಹುಟ್ಟಿದ್ದೇವೆ. ಈ ಜೀವನ ಒಂದು ಹೊಸದಾದ ಜೀವನವಾಗಿದೆ, ನೂತನವಾದ ಜೀವನವಾಗಿದೆ, ಮತ್ತು ಕೃಪೆಯ ಜೀವನವಾಗಿದೆ, ಮತ್ತು ಶಕ್ತಿಯುತ ಒಂದು ದೇವರ ಸಾನ್ನಿಧ್ಯದ ಒಂದು ಜೀವನವಾಗಿದೆ ಪ್ರಿಯರೇ. ಅದಕ್ಕಾಗಿಯೇ ಮಾರ್ಕನ ಶುಭ ಸಂದೇಶ 3ನೇ ಅಧ್ಯಾಯ 14ನೇ ವಾಕ್ಯ, ಮಾರ್ಕ 3:14, ಅಲ್ಲಿ ಯೇಸು ಶಿಷ್ಯರನ್ನು ಕರೀತಾರೆ, ಶಿಷ್ಯರನ್ನು ಆರಿಸ್ತಾರೆ, ಶಿಷ್ಯರ ಹೆಸರಿಡಿದು ಕರ್ತಾರೆ ಮತ್ತು ಹೇಳ್ತಾರೆ ಪ್ರೇಷಿತರು ಅಂತೇಳಿ. ಕರೆದಾದ ನಂತರ ಅವರಿಗೆ ಹೇಳ್ತಾರೆ, ನನ್ನ ಜೊತೆಯಲ್ಲಿ ಇರಲು, ನನ್ನ ಜೊತೆಯಲ್ಲಿ ಇರಲು. ಯೇಸು ಏನು ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಜೊತೆಯಲ್ಲಿ ಇರಲಿಕ್ಕೆ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಇಂದು ನಾವು ಒಬ್ಬೊಬ್ಬರು ಕೂಡ ದೇವರಿಂದ ಆರಿಸಿದವರು. ಅಂದರೆ ಹೊಸದಾಗಿ ಹುಟ್ಟಿದಂಥ ಪ್ರತಿಯೊಬ್ಬರು ಕೂಡ ನೂತನ ಜೀವನವನ್ನು ಪಡೆದು ಯೇಸುವಿನ ಜೊತೆಯಲ್ಲಿದ್ದು, ಅವರ ಜೊತೆಯಲ್ಲಿದ್ದು ಮಾತ್ರವೇ ನಾವು ಅವರ ಸೇವೆ ಮಾಡಬೇಕು ಎಂದು ನಮ್ಮೊಬ್ಬೊಬ್ಬರನ್ನು ಕೂಡ ಆರಿಸಿಕೊಂಡಿದ್ದಾರೆ, ಲೋಕದಿಂದ ಆರಿಸಿಕೊಂಡಿದ್ದಾರೆ, ಲೋಕದಿಂದ ಪ್ರತ್ಯೇಕಿಸಿದ್ದಾರೆ. ಯಾಕೆಂದರೆ ಮುಂದೆ ಇದೆ, ಶುಭ ಸಂದೇಶವನ್ನು ಸಾರಲು, ಶುಭ ಸಂದೇಶವನ್ನು ಸಾರಲು ಸಾರಲು ನಿಮ್ಮನ್ನು ಕಳುಹಿಸುತ್ತೇನೆ, ನಿಮ್ಮನ್ನು ಕಳುಹಿಸುತ್ತೇನೆ.
ನೋಡಿ, ಇಲ್ಲಿ ಯೇಸು ಏನು ಹೇಳ್ತಾರಂದ್ರೆ, ನೀವು ನಮ್ಮ ಜೊತೆಗೆ, ನೀನು ನನ್ನ ಜೊತೆಗೆ ಇರಬೇಕು, ಯೇಸುವಿನ ಜೊತೆಯಲ್ಲಿರಬೇಕು, ಮತ್ತು ಆ ಯೇಸು ನಮ್ಮ ಜೊತೆಗೆ ಆ ಶುಭ ಸಂದೇಶವನ್ನು ಸಾರಲು ನಮ್ಮ ಜೊತೆಗೆ ನಡೀತಾರೆ. ಇದೀಗಾಗಲೇ ನಾವು ಧ್ಯಾನಿಸಿದಲ್ವಾ, ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 8ನೇ ವಾಕ್ಯ. ನಮ್ಮ ಮಿನಿಸ್ಟ್ರಿ ಏನು? ನಮ್ಮ ಮಿನಿಸ್ಟ್ರಿ ಏನಂದರೆ ಯೇಸುವನ್ನು ಹೊತ್ತುಕೊಂಡು ನಾವು ಸಾಗುವವರು. ಅಂದರೆ ಯೇಸು ನಮ್ಮ ಒಳಗಡೆ ಇದ್ದಾರೆ, ಅವರ ಜೊತೆಗೆ ನಾವು ಇರಬೇಕು ಮೊದಲು, ಅದಾದ ನಂತರ ಅವರನ್ನು ಹೊತ್ತುಕೊಂಡು ಸಾಗುವವರು ನಾವಾಗಬೇಕು. ಶುಭ ಸಂದೇಶವನ್ನು ನಾವು ಸಾರಬೇಕು ಎಂದು ನಮ್ಮೊಬ್ಬೊಬ್ಬರನ್ನು ಕೂಡ ದೇವರು ಕಳುಹಿಸಿದ್ದಾರೆ, ಈ ಲೋಕದಲ್ಲಿ ಕಳುಹಿಸಿದ್ದಾರೆ, ಪ್ರತಿಯೊಬ್ಬರನ್ನು ಕೂಡ. ಈಗ ನಾವಿಲ್ಲಿದ್ದೇವೆ, ಈಗ ನಾವು ಧ್ಯಾನಿಸ್ತಾ ಇದ್ದೇವೆ, ಯೇಸುವಿನ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇದ್ದೇವೆ. ಈಗ ಮರಳಿ ಎಲ್ಲಿ ಹೋಗ್ತೇವೆ? ಲೋಕಕ್ಕೆ ಹೋಗ್ತೇವೆ, ನಮ್ಮ ಗುಡಾರಗಳಿಗೆ ಹೋಗ್ತೇವೆ, ನಮ್ಮ ಜಾಗಗಳಿಗೆ ಹೋಗ್ತೇವೆ, ಊರುಗಳಿಗೆ ಹೋಗ್ತೇವೆ. ಅಲ್ಲಿ ನಾವು ಶುಭ ಸಂದೇಶವನ್ನು ಸಾರಬೇಕು ಎಂದು ದೇವರು ನಮ್ಮನ್ನು ಅಪಾಯಿಂಟ್ ಮಾಡಿ ಕಳುಹಿಸ್ತಾರೆ. ನಮ್ಮೊಬ್ಬರನ್ನೇ ಕಳಿಸಿ ಬಿಡುವುದಿಲ್ಲ, ಆಯಿತಾ? ನೋಡಿ, ಇಸ್ರಾಯೇಲ್ ಜನರನ್ನು ಕೂಡ ದೇವರು ಆರಿಸಿದ್ರು ಅಲ್ವಾ? ಆದರೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಆರಿಸಿದ್ರು, ಮೋಶೆಯನ್ನು ಆರಿಸಿದ್ರು. ಮೋಶೆಯನ್ನು ಆರಿಸಿದ್ದು ಯಾವಾಗ? ತಾಯಿಯ ಗರ್ಭದಲ್ಲಿರುವಾಗಲೇ ಮೋಶೆಯನ್ನು ಆರಿಸಿ ಆಗಿತ್ತು. ಮೋಶೆಯನ್ನು ಎತ್ತಿದ್ರು ಪ್ರಿಯರೇ, ನೀರಿನಿಂದ ಎತ್ತಿದ್ರು. ಆದರೆ ಅವನಿಗೆ ನಿಜವಾಗ್ಲೂ ದೇವರ ಜ್ಞಾನ ಗೊತ್ತಿರಲಿಲ್ಲ. ಅವನು ಯಾರನ್ನು ಒತ್ತುಕೊಳ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ. ಏಕೆಂದರೆ ಅವನು ಏನು ಮಾಡ್ತಾನೆ ಅಲ್ಲಿ? ತಪ್ಪಾದ ಒಂದು ಯೋಜನೆ, ದೇವರ ಯೋಜನೆ ಅದಾಗಿರಲಿಲ್ಲ. ಆದರೆ ಅವನೇನು ಮಾಡ್ತಾನಂದರೆ ಅವನೊಂದು ಕೊಲೆ ಮಾಡಿ ಓಡಿಬಿಡ್ತಾನೆ. ಅವನಲ್ಲಿರುವ ಯೋಜನೆ ಅಲ್ಲಿ ಅವನಿಗೆ ಗೊತ್ತಾಗೋದಿಲ್ಲ. ಅವನೇನು ಮಾಡ್ತಾನೆ? ಅವನ ಕುಟುಂಬ ಕಟ್ಕೊಳ್ತಾನೆ, ಗಂಡ ಹೆಂಡತಿ ಮಕ್ಕಳು, ಅದಾದ ನಂತರ ಅವನ ಕೆಲಸ ಅದನ್ನೇ ಮಾಡಿಕೊಂಡು ಸುಮ್ಮನೆ ಇರ್ತಾನೆ. ಅದಕ್ಕಾಗಿ ಅಲ್ಲ ದೇವರು ಅವನನ್ನು ರೂಪಿಸಿದ್ದು ಅಥವಾ ಅವನನ್ನು ಆರಿಸಿಕೊಂಡದ್ದು, ಅವನಿಗೆ ಗೊತ್ತಿಲ್ಲ. ಆದರೆ ಏನಾಗುತ್ತೆ, ಒಂದು ದಿನ ಅವನ ಜೀವಿತದಲ್ಲಿ ಒಂದು ಮುಳ್ಳು ಪೊದೆ, ಉರಿಯುವಂಥ ಮುಳ್ಳು ಪೊದೆ, ಆದರೆ ಅದು ದಹಿಸಿ ಹೋಗ್ತಾ ಇಲ್ಲ. ಅಂತಹ ಒಂದು ಮುಳ್ಳು ಪೊದೆಯನ್ನು ಅವನು ನೋಡ್ತಾನೆ, ಆ ಆಕರ್ಷಣೆಗೆ ಒಳಗಾಗ್ತಾನೆ. ಆ ಆಕರ್ಷಣೆಗೆ ಒಳಗಾಗುವಾಗ ಅವನು ಹತ್ರ ಹೋಗ್ತಾನೆ. ಆ ಸಾನ್ನಿಧ್ಯಕ್ಕೆ ಹತ್ರ ಹೋಗುವಾಗ ದೇವರು ಹೇಳ್ತಾರೆ, ಇದು ಪವಿತ್ರವಾದ ಸ್ಥಳ, ನಿನ್ನ ಪಾದರಕ್ಷೆಯನ್ನು ಕಳಚಿಟ್ಟು ಬಾ ಅಂತೇಳಿ. ಅವನು ಅದರಂತೆ ಮಾಡ್ತಾನೆ. ಅವರ ಸಾನ್ನಿಧ್ಯಕ್ಕೆ ಬರ್ತಾನೆ. ಬಂದು ಅವನು ದೇವರಲ್ಲಿ ಒಂದಾಗ್ತಾನೆ. ಒಂದಾದ ನಂತರವೇ ಅವನಿಗೆ ದೇವರ ಅರಿವು ಸಿಗುತ್ತೆ, ದೇವರು ಯಾರು ಎಂದು ಗೊತ್ತಾಗುತ್ತೆ. ಅದಾದ ನಂತರ ಅವನ ನಿಜವಾದ ಜೀವನ, ದೇವರು ಕೊಟ್ಟಂಥ ಯೋಜನೆ ಅವನಲ್ಲಿ ನೆರವೇರುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಪ್ರಿಯರೇ, ನನ್ನ ಜೀವಿತ ಕೂಡ ಅದೇ ರೀತಿಯಲ್ಲಿ. ನನ್ನನ್ನು ಕೂಡ ತಾಯಿಯ ಗರ್ಭದಲ್ಲಿರುವಾಗಲೇ ದೇವರು ಮೋಶೆಯಂತೆಯೇ ನನ್ನನ್ನು ಕೂಡ ಆರಿಸಿಕೊಂಡಿದ್ದಾರೆ. ಮೋಶೆಯ ಜೀವನ ಹೇಗಿತ್ತೋ ಅದೇ ರೀತಿಯಲ್ಲಿ ನಾನು ಕೂಡ ನಾಶವಾಗಿ ಹೋಗಬೇಕಾಗಿತ್ತು. ಆದರೆ ದೇವರ ಯೋಜನೆ ನನ್ನಲ್ಲಿದ್ದ ಕಾರಣ ಇಂದಿಗೂ ಕೂಡ ನಾನಿದ್ದೇನೆ. ಆದರೆ ನನಗೂ ಮೋಶೆ ಥರ ಯಾವ ಯೋಜನೆ ಕೂಡ, ನನ್ನಲ್ಲಿದ್ದ ಯೋಜನೆ ನನಗೆ ಗೊತ್ತಿರಲಿಲ್ಲ. ದೇವರು ನನ್ನಲ್ಲಿ ಇಟ್ಟಿರುವ ಯೋಜನೆ ಏನು ಎಂದು ಅರಿಯದ ಕಾರಣ ನಾನೇನು ಪ್ರಪಂಚದಲ್ಲಿ ಲೋಕದ ಜನರು ಏನು ಮಾಡ್ತಾರೋ ಅದೇ ರೀತಿಯಲ್ಲಿ ಕುಟುಂಬ ಕಟ್ಕೊಂಡು, ನಾನು ಹೇಳ್ತಾ ಇಲ್ಲ ಕುಟುಂಬ ದೇವರೇ ಒದಗಿಸಿ ಕೊಟ್ಟಿದ್ದಾರೆ ಖಂಡಿತ, ಆದರೆ ಅದೇ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ಜೀವಿಸಬೇಕು. ಈ ಲೋಕದ ರೀತಿಯಲ್ಲಿ ನಾನು ಜೀವಿಸಬೇಕು, ಲೋಕದ ವ್ಯಕ್ತಿಗಳನ್ನು ನಾನು ಮೆಚ್ಚಿಸ್ತಾ ಜೀವಿಸಬೇಕು, ಇದು ನನ್ನ ಕರೆ ಅಂತೇಳಿ ನಾನು ಅದರಲ್ಲೇ ಜೀವಿಸ್ತಾ ಇದ್ದೆ. ಆದರೆ ನೋಡಿ, ಕಷ್ಟ ಸಂಕಟಗಳು ಬರುವುದು ಒಳಿತಿಗಾಗಿಯೇ. ಯಾಕೆಂದರೆ ಒಂದು ವೇಳೆ 2020ಯಲ್ಲಿ ಕೊರೋನಾ ಬರದೆ ಹೋಗಿದ್ದಿದ್ರೆ ನಾನಿಲ್ಲಿ ನಿಲ್ತಾ ಇರಲಿಲ್ಲ. ಎಷ್ಟೋ ಪ್ರಪಂಚದ ಜನರಿಗೆ ಅದೊಂದು ಶಾಪಗ್ರಸ್ತವಾದ ಪೀಡೆ ಮತ್ತು ಎಲ್ಲರನ್ನು ಮರಣಕ್ಕೆ ಒಯ್ಯುವಂಥ ಪೀಡೆ ಆದರೂ ಕೂಡ
ನನಗೆ ಅದು ದೊಡ್ಡ ಒಂದು ದೇವರ ಕರೆಯಾಗಿ ಮಾರ್ಪಟ್ಟಿತ್ತು. ದೇವರ ಸಾನ್ನಿಧ್ಯದಲ್ಲಿ ನಾನು ಕೂತುಕೊಳ್ಳುವಂಥ ಒಂದು ಕರೆಯಾಗಿತ್ತು. ಅದು ಕಷ್ಟ ಸಂಕಟಗಳೇ ಆಗಿತ್ತು. ಆದರೂ ಕೂಡ ನಾನು ಲೋಕದಿಂದ ಬೇರ್ಪಟ್ಟು ದೇವರ ಸಾನ್ನಿಧ್ಯದಲ್ಲಿ ಕೂತುಕೊಂಡು ನಾನು ಇಂದು ಆತ್ಮದಲ್ಲಿ ಹುಟ್ಟುವಂತೆ ಮಾಡಿದ್ದು ಆ ಒಂದು ದೇವರ ಕರೆ ಆ ಕೊರೋನಾ ಟೈಮಲ್ಲಿ. ಏಕೆಂದರೆ ನನಗೆ ಶುಭ ಸಂದೇಶ, ನಿಜವಾದ ಶುಭ ಸಂದೇಶ, ಯೇಸು ಕ್ರಿಸ್ತರು ನನಗಾಗಿ ಏನನ್ನು ಮಾಡಿದ್ದಾರೆ, ನನ್ನ ಒಂದು ಪಾಪಗಳಿಗಾಗಿ ಅವರು ತಮ್ಮ ಪ್ರಾಣವನ್ನೇ ಕೊಟ್ಟು ತನ್ನನ್ನೇ ಬಲಿಯಾಗಿ ಅರ್ಪಿಸಿ ಅವರ ರಕ್ತದಿಂದ ಈ ದೇಹವನ್ನು ಕೊಂಡುಕೊಂಡಿದ್ದಾರೆ ಎಂಬ ಒಂದು ಅರಿವು ನನಗೆ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಮುಖಾಂತರ ನಡೆಸುತ್ತಿರುವ ಆ ವೆಬ್ಎಕ್ಸ್ ಆ್ಯಪ್ ಮುಖಾಂತರ ನನಗೆ ದೇವರು ಶ್ರುತಪಡಿಸಿದ್ರು. ಸಹೋದರ ಸಹೋದರಿ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತರೇ ನನಗೆ ಅದನ್ನು ಶ್ರುತಪಡಿಸಿದ್ರು. ನಾನಾಗ ದೇವರನ್ನು ಸೇವೆ ಮಾಡಬೇಕು, ದೇವರು ನನ್ನನ್ನು ಕರೆದಿದ್ದಾರೆ, ಅವರ ಶುಭ ಸಂದೇಶವನ್ನು ಸಾರಲು ಕರೆದಿದ್ದಾರೆ. ನಾನಿನ್ನು ಬದುಕುವುದಾದರೂ ಯೇಸುವಿಗಾಗಿ, ಸಾಯುವುದಾದರೂ ಯೇಸುವಿಗಾಗಿ ಎಂದು ಡಿಸಿಷನ್ ಮಾಡಿದೆ. ಏಕೆಂದರೆ ಅವರ ಪ್ರೀತಿ ಅಷ್ಟು ಅಮೋಘವಾಗಿತ್ತು. ಅವರ ಸಾನ್ನಿಧ್ಯ ನನಗೆ ಅವರ ಕಡೆಗೆ ಆಕರ್ಷಿಸಿತು. ಮೋಶೆಯನ್ನು ಆಕರ್ಷಿಸಿದ ಅದೇ ದೇವರು ನನ್ನನ್ನು ಕೂಡ ಆಕರ್ಷಿಸಿದರು. ಪ್ರಿಯರೇ, ಆಕರ್ಷಣೆ ಉಂಟಾದದ್ದು ಮಾತ್ರ ಅಲ್ಲ, ಆಗ ನನ್ಗೆ ಗೊತ್ತಿಲ್ಲ, ಕಷ್ಟ ಸಂಕಟಗಳ ಪ್ರಾರಂಭ ಆ ದಿನದಿಂದ ಎಂದು ನನಗೆ ಗೊತ್ತಿರಲಿಲ್ಲ. ಆ ದಿನದಿಂದ ನಿಜವಾಗ್ಲೂ ನಾನು ದೇವರ ಸೇವೆ ಮಾಡಬೇಕು ಅಂತೇಳಿ ಯೋಚಿಸುವಾಗ ಒಂದೊಂದಾಗಿ ಕಷ್ಟ ಸಂಕಟಗಳು ಬಂತು. ಒಂದೊಂದಾಗಿ ಬಂದದ್ದು ಕಷ್ಟ ಸಂಕಟಗಳು, ಬಂದಂಥ ಕಷ್ಟ ಸಂಕಟಗಳು ನನ್ನನ್ನು ಇನ್ನೂ ಅಧಿಕವಾಗಿ ದೇವರ ಪ್ರೀತಿಯಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ಅವರ ಪ್ರೀತಿಯನ್ನು ಅರಿತುಕೊಳ್ಳುತ್ತಾ ಆ ಪ್ರೀತಿಯನ್ನು ಅನುಭವಿಸುವಂತೆ ಮಾಡಿತು. ನಾನು ಹೇಳ್ತಾ ಇಲ್ಲ ನನ್ನನ್ನು ಡಿಸ್ಕರೇಜ್ ಮಾಡಿತು ಅಂತೇಳಿ ಹೇಳ್ತಾ ಇಲ್ಲ, ಬದಲಾಗಿ ನನ್ನನ್ನು ಕನ್ಸ್ಟ್ರಕ್ಟ್ ಮಾಡಿತು. ನನ್ನನ್ನು ಮೇಲೆತ್ತುವಂಥ ಕಷ್ಟ ಶೋಧನೆಗಳು, ಕಷ್ಟ ಸಂಕಟಗಳು ಬಂತು. 2 ಕೊರಿಂಥಿ 7ನೇ ಅಧ್ಯಾಯ 10ನೇ ವಾಕ್ಯ ಅಲ್ಲಿ ನುಡಿತದೆ. 2 ಕೊರಿಂಥಿ, ದೇವರ ಚಿತ್ತಾನುಸಾರ ಬಂದೊದಗುವ ದುಃಖವು, ದೇವರ ಚಿತ್ತಾನುಸಾರ ಬಂದೊದಗುವ ದುಃಖವು ಅಥವಾ ಕಷ್ಟ ಸಂಕಟಗಳು ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ, ಹೃದಯ ಪರಿವರ್ತನೆಗೆ ಕಾರಣವಾಗುತ್ತೆ, ಜೀವೋದ್ಧಾರಕ್ಕೆ ಎಡೆ ಮಾಡಿಕೊಡುತ್ತದೆ, ಜೀವೋದ್ಧಾರಕ್ಕೆ ಎಡೆ ಮಾಡಿಕೊಡುತ್ತದೆ. ನೋಡಿ ಪ್ರಿಯರೇ, ದೇವರಿಂದ ಬರುವ ಕಷ್ಟ ಸಂಕಟಗಳು ಇವೆ ಅಂದರೆ ಶುಭ ಸಂದೇಶಕ್ಕಾಗಿ ಕಷ್ಟ ಸಂಕಟಗಳು ಇವೆ. ಇದು ನಮಗೆ ಮನದಟ್ಟಾಗಲಿ, ಇದು ನಮಗೆ ಮನದಟ್ಟಾಗಬೇಕು. ಏಕೆಂದರೆ ನಾವು ಯೋಚಿಸ್ತೇವೆ ಹೊಸದಾಗಿ ಹುಟ್ಟಿದ ನಂತರ ಒಂದು ಎಕ್ಸ್ಟ್ರಾ ಕಾಲು, ಎಕ್ಸ್ಟ್ರಾ ಕೈ, ಎಕ್ಸ್ಟ್ರಾ ಏನಾದರೂ ಬರುತ್ತೆ ಅಂತೇಳಿ ನಾವು ಯೋಚಿಸ್ತೇವೆ. ಇಲ್ಲ ಪ್ರಿಯರೇ, ನಾವು ಇದ್ದಾಗೆ ಇರ್ತೇವೆ. ನಮ್ಮ ಶರೀರ ಸ್ವಭಾವನೂ ಇರುತ್ತೆ, ಮನಸ್ಸೂ ಇರುತ್ತೆ, ಮತ್ತು ನಾವು ಇರುವಂಥ ಜಾಗದಲ್ಲೇ ಇರ್ತೇವೆ. ನಾವು ಎಲ್ಲಿಂದಲೂ ಕೂಡ ಬೇರ್ಪಟ್ಟು ಹೋಗುವುದಿಲ್ಲ. ಮೊದಲು ನನಗಾದದ್ದು ಏನು ಗೊತ್ತಾ, ನಾನು ನನ್ನ ಜಾಗವನ್ನು ಮಾರಿ ಹೋಗ್ಬೇಕು ಎಲ್ಲಿಯಾದರೂ ಅಂತೇಳಿ, ಯಾವುದಾದ್ರೂ ಬೇರೆ ಪ್ರದೇಶಕ್ಕೆ ಹೋಗ್ತೇನೆ ಅಂತೇಳಿ ಆಯಿತು. ಯಾಕಂದರೆ ಬಂದದ್ದು ಆ ಕಷ್ಟ ಸಂಕಟಗಳು ನನ್ನ ಕುಟುಂಬದಿಂದಲೇ ಬಂತು. ನಿಂದೆಗಳು ಬಂತು, ಅವಮಾನಗಳು ಬಂತು, ದೂಷಣೆಗಳು ಬಂತು. ಇವಳು ನನ್ನ ಜೊತೆಗೆ ಇರ್ತಾ ಇದ್ಲು, ಹರಟೆ ಹೊಡಿತಾ ಇದ್ಲು, ಈಗ ಇವಳಿಗೆ ಏನಾಗಿದೆ, ಕೊರೋನಾದಿಂದ ಇವಳು ಹುಚ್ಚಿ ಆಗಿದ್ದಾಳೆ ಅಂಥೇಳಿ ಎಷ್ಟೋ ಜನರು ಹೇಳಲಿಕ್ಕೆ ಪ್ರಾರಂಭಿಸಿದರು. ಇವಳು ಏನು ಮೊದಲು ಲೋಕ ಲೋಕ ಫಿಲ್ಮ್ ಅದು ಇದು ಅಂತೇಳಿ ಹೇಳ್ತಾ ಇರೋಳು, ಈಗ ವಾಕ್ಯ 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 ಅಂತೇಳಿ ಹೇಳ್ತಾ ಇದ್ದಾಳೆ ಅಂಥೇಳಿ ಜನರು ಹೇಳಲಿಕ್ಕೆ ಪ್ರಾರಂಭಿಸಿದರು. ಪ್ರಿಯರೇ, ನಾನು ಮೊದಲು ಮಾಡಿದ್ದೇನು ಗೊತ್ತಾ, ಈ ಕಷ್ಟ ಸಂಕಟದಿಂದ ನಾನೀಗ ಓಡಬೇಕು,
ನಾನು ಇದ್ದ ಜಾಗದಲ್ಲಿ ಇರುವುದಿಲ್ಲ. ಯಾಕಂದರೆ ಇವರೆಲ್ಲ ನನ್ನನ್ನು ನೋಡ್ತಾ ಇದ್ದಾರಲ್ವ, ಇವರೆಲ್ಲ ನನ್ನ ಜೀವಿತವನ್ನು ಮೊದಲು ನೋಡಿದವರು. ಈಗ ನನಗೆ ನನ್ನ ಬದಲಾವಣೆ ಇವ್ರಿಗೆ ಆಗ್ತಾ ಇಲ್ಲ. ಇವರು ನನ್ನ ನಿಂದಿಸ್ತಾ ಇದ್ದಾರೆ, ಇವರು ನನ್ನ ಮುಖ ನೋಡಿ ಓಡ್ತಾ ಇದ್ದಾರೆ, ನನ್ನ ಬಳಿಗೆ ಯಾರೂ ಬರ್ತಾ ಇಲ್ಲ. ನಾನು ವಾಕ್ಯ ಹೇಳ್ತೇನೆ ಅಂತೇಳಿ ನನ್ನಿಂದ ದೂರ ಓಡ್ತಾ ಇದ್ದಾರೆ. ಬೇಡಪ್ಪ ಬೇಡ, ನನ್ನನ್ನು ಎಲ್ಲರೂ ಕೂಡ ಗುಂಪು ಕಟ್ಟಿ ನನ್ನ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಆ ವಿಷಯಗಳು ನನ್ನ ಕಿವಿಗೆ ಕೇಳ್ತಾ ಇದೆ. ಅವರು ಬಂದು ನನಗೆ ಹೇಳ್ತಾ ಇದ್ದಾರೆ, ಕೆಲವರೆಲ್ಲ ಬಂದು ಹೇಳ್ತಾ ಇದ್ದಾರೆ, ಅದಕ್ಕಾಗಿ ಈ ಜಾಗವನ್ನೇ ಬಿಟ್ಟು ಓಡುವ ಅಂತೇಳಿ ನನಗಾಯಿತು ಪ್ರಿಯರೇ. ಆದರೆ ನೋಡಿ, ಯೇಸುವೇ ಮಾರ್ಗ, ಈಗಾಗಲೇ ನಾವು ಧ್ಯಾನಿಸಿದ್ವಲ್ವಾ, ಯೇಸುವೇ ಮಾರ್ಗವಾಗಿದ್ದಾರೆ. ನೋಡಿ, ನಮಗೆ ಬಂದೋಗೋದು ಆ ಒಂದು ದುಃಖ, ಕಷ್ಟ, ಸಂಕಟ, ವೇದನೆ, ನೋವು ನಮ್ಮ ಹೃದಯ ಪರಿವರ್ತನೆಗೆ ಕಾರಣ. ಒಂದು ಏನಾಗುತ್ತಂದರೆ, ಮೊದಲು ನಮ್ಮ ಸ್ವಾರ್ಥ ಸಾಯ್ಲಿಕ್ಕೆ ಒಂದು ಸಾಧನ ಅದಾಗಿದೆ. ನಮ್ಮ ಸ್ವಾರ್ಥ ಸಾಯ್ಲಿಕ್ಕೆ ಅದು ಸಾಧನವಾಗಿದೆ. ದೇವರು ಅದಕ್ಕಾಗಿ ಅದನ್ನು ಪರ್ಮಿಟ್ ಮಾಡ್ತಾರೆ. ಇನ್ನೊಂದೇನೆಂದರೆ, ಜೀವೋದ್ಧಾರ ಪಡಿಬೇಕು, ನಿತ್ಯ ಜೀವವನ್ನು ಪಡೆಯಬೇಕೆಂದೇ ಆ ಒಂದು ಕಷ್ಟ ಸಂಕಟಗಳು ಬರುತ್ತೆ. ಈಗ ನೀವು ಏನೆಲ್ಲ ಕಷ್ಟ ಸಂಕಟ ಅನುಭವಿಸ್ತಾ ಇದ್ದಾರೋ ಅದಲ್ಲ, ಆಯಿತಾ? ಈಗ ನೀವು ಯೋಚಿಸ್ಬಿಡಿ, ನೀವು ಅಳಬೇಡಿ ಯಾರು, ಕಷ್ಟ ಸಂಕಟ ಅಲ್ಲ, ಅದಲ್ಲ. ಬದಲಾಗಿ ಶುಭ ಸಂದೇಶಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಶುಭ ಸಂದೇಶಕ್ಕಾಗಿ ಬರುವಂಥ ಕಷ್ಟ ಸಂಕಟಗಳು. ಓಕೆ, ನೋಡಿ, ಯೇಸು ಹೇಳ್ತಾರೆ ನಾನೇ ಮಾರ್ಗ ಅಂತೇಳಿ ಹೇಳಿದ್ದಾರೆ. ಯೇಸು ಜನಿಸಿ ಬಂದು ಏನು ಮಾಡಿದರು? ಸುಮ್ಮನೆ ಕೂತ್ಕೊಂಡು ನಾನು ನಿಮ್ಮ ಪಾಪ ಕ್ಷಮಿಸಿ ಬಿಟ್ಟಿದ್ದೇನೆ ಮತ್ತು ಸೀದಾ ಮೇಲೆ ಸ್ವರ್ಗಕ್ಕೆ ಏರಿ ಹೋದ್ರ? ಇಲ್ಲ, ಅವರಿಗೂ ನಿಂದೆಗಳು ಬಂತು, ಅವರಿಗೂ ಅವಮಾನಗಳು ಬಂತು, ಅವರಿಗೂ ಕೂಡ ಏಟು ಪೆಟ್ಟು ಏನೆಲ್ಲ ಬಂತೋ ಎಲ್ಲವನ್ನು ಕೂಡ ಸಹಿಸಿಕೊಂಡು ಆ ಶಿಲುಬೆಗೆ ನನಗಾಗಿ ಅವರು ಜಡಿಯಲ್ಪಟ್ಟು ಅವರು ಸಮಾಧಿಯಾಗಿ ಎತ್ತಲ್ಪಟ್ಟು ಆ ಸ್ವರ್ಗದಲ್ಲಿ ಆಸೀನರಾಗಿದ್ದಾರೆ. ಈಗ ಯೇಸು ಏನು ಹೇಳಿದ್ದಾರೆ? ನಾನೇ ಮಾರ್ಗ ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಜೀವೋದ್ಧಾರ ಪಡೀಲಿಕ್ಕೆ, ಅಂದರೆ ಹೊಸ ಜನ್ಮ ಪಡೀಲಿಕ್ಕೆ ನೀವೇನು ಕಷ್ಟ ಸಂಕಟ ಅನುಭವಿಸ್ಬೇಕಂತ ಇಲ್ಲ. ಅದು ದೇವರ ಒಂದು ಫ್ರೀ ಗಿಫ್ಟ್, ದೇವರು ಕೊಡುವಂಥ ಉಚಿತ ವರದಾನ, ಅವರ ಆಯ್ಕೆ. ಆದರೆ ಆ ಹಾದಿಯಲ್ಲಿ ನಡಿಬೇಕಾದ್ರೆ ನಿಜವಾಗ್ಲೂ ಯೇಸು ಏನು ಹೇಳಿದ್ದಾರೆ? ನಾನೇ ಮಾರ್ಗ. ಆ ಮಾರ್ಗದಲ್ಲಿ ನಡಿಬೇಕಾದ್ರೆ, ನಿಜವಾಗ್ಲೂ ಜೀವೋದ್ಧಾರವನ್ನು ಪಡಿಬೇಕಾದ್ರೆ, ಆ ಒಂದು ಪವಿತ್ರತೆಯಲ್ಲಿ ನಾವು ಇನ್ನೂ ಪವಿತ್ರರಾಗಬೇಕಾದ್ರೆ, ಪರಿಶೋಧಿತರಾಗಬೇಕಾದ್ರೆ, ಸ್ವಾರ್ಥ ಸಾಯಬೇಕಾದ್ರೆ, ಖಂಡಿತವಾಗ್ಲೂ ನಿಂದೆ, ಅವಮಾನಗಳು, ಕಷ್ಟಗಳು, ಸಂಕಟಗಳು ಬರಲೇಬೇಕು. ಇವತ್ತಿಂದ ಆಸೆ ಪಡಿ. ಒಂದು ವೇಳೆ ಜೀವೋದ್ಧಾರ ಬೇಕಾದರೆ ಇವತ್ತಿನಿಂದ ಶುಭ ಸಂದೇಶಕ್ಕಾಗಿ ನಾನು ನಿಲ್ತೇನೆ. ಶುಭ ಸಂದೇಶ ಸಾರುವಾಗ ನನಗೆ ನಿಂದೆ ಅವಮಾನಗಳು ಬರ್ತದೆ, ನನಗೆ ಬೇಕು ಅಪ್ಪ ಅಂತೇಳಿ ನೀವು ಹೇಳಬೇಕಂತ ಇಲ್ಲ. ಶುಭ ಸಂದೇಶ ಸಾರುವಾಗ ತಾನಾಗಿಯೇ ಅದು ನಿಮ್ಮ ಹಿಂದೆ ಬರುತ್ತೆ. ಯಾಕಂದರೆ ನಮ್ಮನ್ನು ಇನ್ನೂ ಅಧಿಕವಾಗಿ ಪವಿತ್ರತೆಯೆಡೆಗೆ ನಮ್ಮನ್ನು ನಡೆಸಲಿಕ್ಕೆ, ಇನ್ನೂ ಅಧಿಕವಾಗಿ. ಏಕೆಂದರೆ ನಮ್ಮಲ್ಲಿರುವ ಸ್ವಾರ್ಥ ಸಾಯುವುದಿಲ್ಲ, ನಮ್ಗೆ ಗೊತ್ತಿರುವುದಿಲ್ಲ ಎಲ್ಲಿದೆ ಅಂತೇಳಿ. ನನಗೂ ಹಾಗೆ ಈ ಜನರಿಂದ ನಾನು ಓಡಬೇಕು ಅಂಥೇಳಿ ನನಗಾಯಿತು. ಆದರೆ ಆ ಸಿಕ್ಕಿದಂಥ ವಾಕ್ಯ ನಾನೇ ಮಾರ್ಗ, ನನ್ನಿಂದ ಬರದ ಹೊರತು ಪಿತನ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳಿದರು. ಹಾಗಾದರೆ ನನಗೆ ಯಾವುದೇ ಶಾರ್ಟ್ಕಟ್ ಇಲ್ಲ ಅಂತೇಳಿ ನನಗೆ ಮನವರಿಕೆ ಆಯಿತು. ಯಾವುದೇ ಶಾರ್ಟ್ಕಟ್ ಇಲ್ಲ, ಬದಲಾಗಿ ನಿಂದೆ ಅವಮಾನಗಳು ಇವೆ. ಹೀಗಾಗಿ ವೆಬೆಕ್ಸ್ ಪ್ರಾರಂಭ ಆಯಿತು. ಯೇಸುವಿನ ಸ್ವಲ್ಪ ಅನುಭವ, ವಾಕ್ಯದ ಸ್ವಲ್ಪ ಏನೋ ಅರಿವು, ನನಗೇನು ಅರ್ಥ ಆಗ್ತಾ ಇಲ್ಲ. ಆದರೆ ಯೇಸುವಿಗಾಗಿ ಏನಾದರೂ ಮಾಡಬೇಕು ಅಂತೇಳಿ ನನಗೆ ಅನುಭವ ಆಗುವಾಗ ಫಸ್ಟ್ ಆದ ಒಂದು ಕಷ್ಟ ಸಂಕಟ, ನಿಂದೆಗಳು ಹೀಗೆ ಬಂತು. ಆದರೆ ನನ್ನ ದೇಹಕ್ಕೆ ಮೊದಲನೇ ಬಾರಿಗೆ ನನ್ನ ಕೈಗಳಿಗೆ, 2 ಕೈಗಳಿಗೆ ಆಪ್ರೇಷನ್ ಆಯಿತು. ಆ ಟೈಮಲ್ಲಿ ಕೊರೋನಾ ಟೈಮ್, ಹೊರಗಡೆ ಹೋಗ್ಲಿಕ್ಕಿಲ್ಲ. ಆಸ್ಪತ್ರೆಗಳಲ್ಲೂ ಕೂಡ ನಮಗೆ ಬೇಗ ಆಪ್ರೇಟ್ ಮಾಡಿ ಕಳಿಸಿಬಿಡ್ತಾರೆ, ಯಾರು ಆರೈಕೆ ಮಾಡುವವರಿಲ್ಲ.
ಯಾರೂ ಇಲ್ಲ. ಆದರೆ ನನಗೆ ಗೊತ್ತಾಯಿತು, ನಾನು ಎಲ್ಲ ಸಂದರ್ಭದಲ್ಲೂ ದೇವರನ್ನು ಆಶ್ರಯಿಸಬೇಕು, ದೇವರನ್ನು ನಾನು ಹುಡುಕಬೇಕು, ದೇವರನ್ನೇ ನಾನು ಬಯಸಬೇಕು ಅಂತೇಳಿ ಆ ಒಂದು ಕಷ್ಟ ಸಂಕಟಗಳ ಮಧ್ಯದಲ್ಲಿ ನನಗೆ ಅರಿವಾಯಿತು. ನಾನು ದೇವರನ್ನು ಆಶ್ರಯಿಸಿದೆ. ನಾನು ಏನು ಮಾಡಲಿ ಈಗ? ದೇವರನ್ನು ಆಶ್ರಯಿಸುವಾಗ ನಿಜವಾಗ್ಲೂ ದೇವರ ಒಂದು ಕೃಪೆ ಏನಾಗಿದೆ ಅಂದರೆ, ಯಾವಾಗ ನಾವು ಕಷ್ಟ ಸಂಕಟಗಳ ಮಧ್ಯದಲ್ಲಿ ಅವರನ್ನು ಸ್ತುತಿಸುತ್ತಾ ಅವರನ್ನು ಆಶ್ರಯಿಸ್ತೇವೋ ಆಗ ನನಗೆ ನನ್ನ ಕುಟುಂಬದವರು ಯಾರೂ ಬರಲಿಲ್ಲ, ಬದಲಾಗಿ ಯಾರೋ ಅಪರಿಚಿತರು ನಮ್ಮ ಮನೆಗೆ ಬಂದು ನನ್ನ ಸೇವೆ ಮಾಡುವಂಥ ಒಂದು ಅನುಭವ ನನಗಾಗಿದೆ. ಅನುಭವ ಆಯಿತು ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ಆ ಕಷ್ಟ ಸಂಕಟಗಳ ಮಧ್ಯದಲ್ಲಿ ಸುಲಭ ಇಲ್ಲ ಪ್ರಿಯರೇ. ನೀವು ಯೋಚಿಸಬೇಡಿ, ನಾನು ಸುಲಭದಲ್ಲಿ ಒಂದು ಕೈ ಆಪ್ರೇಷನ್ ಮಾಡಿ ಒಂದು ಕೈ ಆಪ್ರೇಷನ್ ಮಾಡಿದೆ ಅಲ್ಲ. 15 ದಿನ ಇದಕ್ಕೆ ತಾಗಿತ್ತು ಕ್ಯೂರ್ ಆಗಲಿಕ್ಕೆ. 15 ದಿನ ಅಂದರೆ ಜಸ್ಟ್ ಮಾವು ಹೋಗ್ಲಿಕ್ಕೆ ಮಾತ್ರ. ಆದರೂ ಕೂಡ ನನಗೆ ಬರೀಲಿಕ್ಕಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ವಾಕ್ಯ ಕೊಡ್ತಾ ಇದ್ದಾರೆ ನನಗೆ. ವಾಕ್ಯ ಕೊಡುವಾಗ ನಾನು ಅಳ್ತಾ ಇದ್ದೆ. ಯಾಕೆ ಅಳ್ತಾ ಇದ್ದೆ ಅಂದರೆ, ಬರೀಲಿಕ್ಕಾಗ್ತಾ ಇಲ್ಲಪ್ಪ. ನನಗೆ ಆ ಒಂದು ಕಷ್ಟ ಸಂಕಟಗಳ ಮಧ್ಯದಲ್ಲಿ ನನಗೆ ಒಂದು ಪ್ರೇರಣೆ ಏನು ಬಂತಂದರೆ, ದೇವರು ಕೊಡುವಂಥ ಒಂದೊಂದು ವಾಕ್ಯಗಳನ್ನು ನಾನು ಬರಿಬೇಕು. ಎಷ್ಟೇ ಕಷ್ಟಗಳಾಗಲಿ, ಎಷ್ಟೇ ನೋವಾಗಲಿ ನಾನು ಬರಿತೇನೆ. ಯಾಕೆ ಗೊತ್ತಾ, ನಾವು ಯಾವಾಗ ದೇವರು ಕೊಟ್ಟಂಥ ಆಲೋಚನೆಗಳನ್ನು ಎಷ್ಟು ಬರಿತೇವೋ, ಯಾವಾಗ ನಮಗೆ ನೋವಾಗುತ್ತೋ, ಹಿಂಸೆ ಆಗುತ್ತೋ, ಏನೆಲ್ಲ ಆಗುತ್ತೋ, ಆಗ ತೆಗೆದು ನೋಡುವಾಗ ಆ ವಾಕ್ಯಗಳು ನಮ್ಮೊಂದಿಗೆ ಮಾತನಾಡ್ತದೆ. ಅದೇ ರೀತಿಯಲ್ಲಿ ನಾನು ಬರೀಲಿಕ್ಕೆ ಪ್ರಾರಂಭಿಸಿದೆ. ಆಗ್ತಾ ಇಲ್ಲ, ಆದರೂ ಕೂಡ ಬರೆದೆ. ಸ್ತೋತ್ರ ಹೇಳ್ತಾ ಹೇಳ್ತಾ ಬರೆದೆ. ಇಂದಿಗೂ ಕೂಡ ನಾನದನ್ನು ನಿಲ್ಲಿಸಲಿಲ್ಲ ಪ್ರಿಯರೇ. ಯಾಕೆ ಗೊತ್ತಾ, ನನಗೆ ಅದರ ಮಹತ್ವ ಗೊತ್ತು. ಅದರ ಮಹತ್ವ ನನಗೆ ಗೊತ್ತು. ಬರೀಲಿಕ್ಕಾಗದ ಒಂದು ಅನುಭವ ನನಗೆ ಗೊತ್ತು. ಈ ದಿನದಲ್ಲಿ ನೋಡಿ ಪ್ರಿಯರೇ, ಎಷ್ಟೋ ಒಂದು ವಾಕ್ಯಗಳು ನಮ್ಗೆ ಕೊಡ್ತಾ ಇದ್ದಾರೆ, ಆದರೆ ನಮಗೆ ಬರೀಲಿಕ್ಕೆ ಎಷ್ಟು ಆಲಸಿತನಲ್ಲ. ನಾನು ಅದೇ ರೀತಿ ಮಾಡ್ತಾ ಇದ್ದೆ. ಆದರೆ ಆ ಕಷ್ಟ ಸಂಕಟ ಬರುವಾಗ ನನಗೆ ಅರಿವಾಯಿತು ದೇವರ ವಾಕ್ಯ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಬರೀಲಿಕ್ಕೆ ಪ್ರಾರಂಭಿಸಿದೆ. ಬರೆದದ್ದು ಮಾತ್ರ ಅಲ್ಲ, ಧ್ಯಾನಿಸಿದೆ. ಕೂತ್ಕೊಂಡು ಧ್ಯಾನಿಸಲಿಕ್ಕೆ ಪ್ರಾರಂಭಿಸಿದೆ. ಎಷ್ಟು ನಾನು ಧ್ಯಾನಿಸ್ತಾ ಇದ್ನೋ ನನ್ನಲ್ಲಿ ಬದಲಾವಣೆಗಳನ್ನು ನಾನು ಕಾಣಲಿಕ್ಕೆ ಸಾಧ್ಯ ಆಯಿತು. ಒಂದೊಂದು ಅವಮಾನಗಳನ್ನು ಬರುವಾಗ ನನಗೆ ಗೊತ್ತು, ಮನುಷ್ಯರು ನನ್ನ ವಿಷಯವಾಗಿ ಮಾತಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಹೊರಗಡೆ ಜನರಿಂದ ಅಲ್ಲ, ಪ್ರೇಯರ್ ಟೀಮಿಂದಲೇ ಬಂತು, ನನ್ನ ಸ್ವಂತ ಕುಟುಂಬದಿಂದಲೇ ಬಂತು. ನನ್ನ ಮುಂದೆ ಮಾತಾಡೋದು ಗೊತ್ತು, ಹಿಂದೆ ಮಾತಾಡುವುದು ಗೊತ್ತು. ಆದರೆ ಅಂಥವರನ್ನು ನಾನು ಹೋಗಿ ಅಪ್ಪಿ ಹಿಡಿದು ಪ್ರೀತಿಸ್ಲಿಕ್ಕೆ ನನಗಾಯಿತು. ಯಾಕಂದರೆ ನನ್ನ ಹೋರಾಟ ನರಮಾನವರೊಂದಿಗೆ ಅಲ್ಲ, ಬದಲಾಗಿ ದಿಗಂತಗಳಿರುವ ಅಧಿಪತಿಗಳ ಅಧಿಕಾರಿಗಳ ವಿರುದ್ಧ, ಅಂದರೆ ಸೈತಾನನ ವಿರುದ್ಧ ಅಂತೇಳಿ ನನಗೆ ಮನವರಿಕೆ ಆಯಿತು ಒಂದೊಂದು ವಾಕ್ಯಗಳ ಮುಖಾಂತರ. ಆ ವಾಕ್ಯಗಳು ನನ್ನನ್ನು ಬಲಪಡಿಸ್ತಾ ಇತ್ತು, ನನ್ನನ್ನು ಇನ್ನೂ ಅಧಿಕವಾಗಿ ಪ್ರೋತ್ಸಾಹಿಸ್ತಾ ಇತ್ತು. ಯಾಕಂದರೆ ಈಗ ವಾಕ್ಯ ಹೇಳುವಾಗ ಎಲ್ಲಿ ಸಿಗ್ತಾ ಇದೆ ವಾಕ್ಯ? ಕೊರೋನಾ ಟೈಮಲ್ಲಿ ವೆಬ್ಎಕ್ಸ್ ಆ್ಯಪ್, ಆ ಆ್ಯಪ್ ಮುಖಾಂತರ ಇಂದಿಗೂ ಕೂಡ ಎಷ್ಟೋ ಜನರು ಕೇಳ್ತಾ ಇದ್ದಾರೆ, ಧ್ಯಾನಿಸ್ತಾ ಇದ್ದಾರೆ. ಆ ಒಂದು ಆ್ಯಪ್ ಕೇವಲ ಒಂದು ಸಣ್ಣ ಒಂದು ಆ್ಯಪ್ ಅಲ್ಲ, ಬದಲಾಗಿ ನಾನು ಹೇಳ್ತೇನೆ, ಒಂದು ದೊಡ್ಡ ದೇವರು ಕೊಟ್ಟಂಥ ಒಂದು ಗಿಫ್ಟ್ ನನಗೆ. ಯಾಕಂದರೆ ಪ್ರತಿ ದಿನವೂ ಕೂಡ ಅದರಲ್ಲಿ ಬೋಧಿಸುವಂತಹ ವಾಕ್ಯಗಳು ಮನುಷ್ಯರ ಮಾತುಗಳಲ್ಲ, ಬದಲಾಗಿ ದೇವರ ಮಾತುಗಳಾಗಿವೆ. ದೇವರ ಒಂದು ಶಕ್ತಿಯಲ್ಲಿ ಪಡಿಲಿಕ್ಕಾಗುತ್ತೆ. ಆ ಜ್ಞಾನ ನಮ್ಮಲ್ಲಿ ತುಂಬಲ್ಪಡುತ್ತೆ. ಅವಿಶ್ವಾಸ ನನ್ನಿಂದ ದೂರ ಆಗಲಿಕ್ಕೆ ಪ್ರಾರಂಭ ಆಯಿತು, ವಿಶ್ವಾಸ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ವಿಶ್ವಾಸದಲ್ಲಿ ದೇವರನ್ನು ಆರಾಧಿಸ್ಲಿಕ್ಕೆ ನನಗೆ ಸಾಧ್ಯ ಆಯಿತು. ನಾನು ಮತ್ತು ನನ್ನ ಕುಟುಂಬದವರು ದೇವರನ್ನು ಮಾತ್ರವೇ ಸೇವಿಸ್ತೇವೆ ಅಂತೇಳಿ ನನಗೆ ಧೈರ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಯಿತು. ಹೇಗಂದರೆ, ಅಲ್ಲಿ ಕೊಟ್ಟಂಥ ವಾಕ್ಯಗಳನ್ನೆಲ್ಲ ಮನೆಯಲ್ಲಿ ನಾನು ಹಂಚ್ಲಿಕ್ಕೆ ಪ್ರಾರಂಭಿಸಿದೆ. ಶುಭ ಸಂದೇಶ ಹಂಚಿದೆ. ಮನೆಯಲ್ಲಿ ಸ್ತುತಿ ಸ್ತೋತ್ರ ಆರಾಧನೆ ನಾವು ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ. ಆ ಸ್ತುತಿ ಸ್ತೋತ್ರ ಆರಾಧನೆ ಶುಭ ಸಂದೇಶ ಎಷ್ಟಿದೆ ಅಂತೇಳಿ ಪರೀಕ್ಷೆ ಆಗಬೇಕಲ್ವಾ? ನೋಡಿ, ಒಂದು ಜಾಬ್ ಸಿಗುವಾಗ ಒಬ್ಬ ವ್ಯಕ್ತಿ ಜಾಬ್ ಸಿಕ್ಕಿ ಆದ ನಂತರ ಅವನು ಪ್ರಮೋಷನ್ ಬಯಸ್ತಾನೆ. ಅದಕ್ಕಾಗಿ ಅವನೇನು ಮಾಡ್ತಾನಂದರೆ, ಹಗಲಿರುಳು ಎನ್ನದೆ ಆ ಕೆಲಸವನ್ನು ಎಷ್ಟು ಕಷ್ಟ ಆದರೂ ಕೂಡ, ಜ್ವರ ಬಂದರೂ ಅಥವಾ ಏನಾದರೂ ಕೂಡ, ಟ್ಯಾಬ್ಲೆಟ್ ತಗೊಂಡಾದರೂ ಕೂಡ ಆ ಕೆಲಸವನ್ನು ಮಾಡ್ತಾನೆ. ಯಾಕಂದರೆ ಆ ಮ್ಯಾನೇಜರನ್ನು ನಾನು ಮೆಚ್ಚಿಸಬೇಕು, ಮ್ಯಾನೇಜರನ್ನು ಮೆಚ್ಚಿಸಿ ಆದ ನಂತರ ನನಗೆ ಪ್ರಮೋಷನ್ ಆಗಬೇಕು ಅಂತೇಳಿ ಅವನ ಒಂದು ಉದ್ದೇಶ. ಅದಕ್ಕಿಂತ ಮಿಗಿಲಾಗಿ ಪ್ರಿಯರೇ, ನನ್ನನ್ನು ಕರೆದ ದೇವರು
ಈ ಲೋಕದ ಮ್ಯಾನೇಜರ್ ಅಲ್ಲ, ಬದಲಾಗಿ ಸ್ವರ್ಗ ಭುವಿಯನ್ನು ಸೃಷ್ಟಿಸಿದಂತಹ ಆ ದೊಡ್ಡ ದೇವರು, ಆಲ್ಮೈಟಿ ಗಾಡ್, ಅವರು ಈ ಸೇವೆಗಾಗಿ ನನ್ನನ್ನು ಕರೆದಿದ್ದಾರೆ. ಕರೆದದ್ದು ಮಾತ್ರ ಅಲ್ಲ, ಈಗ ನಾನು ಅವರನ್ನು ಮೆಚ್ಚಿಸಬೇಕು, ಜನರನ್ನೆಲ್ಲ ಅವರನ್ನು ಮೆಚ್ಚಿಸಬೇಕು. ಈಗ ಮೆಚ್ಚಿಸುವುದಂದರೆ ನನ್ನ ಪ್ರಮೋಷನ್ ಆಗಬೇಕಾದ್ರೆ, ಪ್ರಮೋಷನ್ ಅಂತ ಹೇಳುವಾಗ ನೀವು ಯೋಚಿಸಬೇಡಿ, ಮೈಕ್ ಹಿಡಿದು ಇಲ್ಲಿ ನಿಂತಿದ್ದೇನಲ್ವಾ ಇದು ಪ್ರಮೋಷನ್ ಅಂತೇಳಿ ಹೇಳಬೇಡಿ, ಆಯಿತಾ? ಇದು ದೇವರ ಒಂದು ವರ ಮಾತ್ರ. ಅವರ ಕಾರ್ಯಕ್ಕಾಗಿ ನನ್ನನ್ನು ನಿಲ್ಲಿಸಿದ್ದಾರೆ. ಕತ್ತೆಯನ್ನು ಕೂಡ ಉಪಯೋಗಿಸ್ತಾರೆ, ಕಲ್ಲನ್ನು ಕೂಡ ಉಪಯೋಗಿಸ್ತೇನೆ ಅಂತೇಳಿ ಹೇಳಿದ್ದಾರೆ. ಹಾಗೆ ಯಾರನ್ನು ಕೂಡ ಉಪಯೋಗಿಸ್ಬೋದು. ಆದರೆ ಇದು ಕೂಡ ದೇವರ ಕೃಪೆ ಮಾತ್ರ. ನಾನು ಇಲ್ಲಿ ಇದ್ದೇನಾದರೆ ಅದು ದೇವರ ಕೃಪೆ ಮಾತ್ರ. ಇದು ಅಲ್ಲ ನಾನು ಹೇಳ್ತಾ ಇರೋದು. ಈ ಪ್ರಮೋಷನ್ ಹೇಳ್ತಾ ಇಲ್ಲ ನಾನು. ಬದಲಾಗಿ ಅವರ ಪ್ರೀತಿಯಲ್ಲಿ ಒಂದೊಂದು ಸ್ಟೆಪ್ ಪ್ರಮೋಷನ್, ಇನ್ನು ಹತ್ತಿರದಿಂದ ಅನುಭವಿಸುವಂಥ ಆ ಪ್ರಮೋಷನ್ ನನಗೆ ಬೇಕು ಅಂಥೇಳಿ ನಾನು ಬಯಸಲಿಕ್ಕೆ ಪ್ರಾರಂಭಿಸಿದೆ. ಆ ಪ್ರಮೋಷನ್ ಬೇಕಾದರೆ ಕಷ್ಟ ಸಂಕಟಗಳು ಬೇಕೇ ಬೇಕು, ಬೇಕೇ ಬೇಕು. ಅದೇ ರೀತಿಯಲ್ಲಿ ನನಗೂ ಕೂಡ ನನ್ನ ಮಗನ ವಿಷಯದಲ್ಲಿ ಮೊದಲು ಬಂತು. ಮಗನ ವಿಷಯದಲ್ಲಿ ಎಷ್ಟು ಒಂದು ಕಷ್ಟ ಅಂದರೆ, ನಿಜವಾಗ್ಲೂ ಹಾಸ್ಪಿಟ್ಲಿಗೆ ಹೋಗಬೇಕು, ಯಾವ ಒಂದು ಚಿಕಿತ್ಸೆ ಮಾಡಿದರೂ ಕೂಡ ಅದು ಅವನಿಗೆ ಫಲದಾಯಕ ಆಗ್ತಾ ಇಲ್ಲ. ಯಾವ ಒಂದು ನೋವಾಗ್ತಾ ಇದೆ, ಎಷ್ಟು ಆಪ್ರೇಷನ್ ಮಾಡಿದರೂ ಕೂಡ ಒಂಥರ ಒಂದು ನಿಂದೆಯ ಒಂದು ಕಷ್ಟ. ಅಂದರೆ ಅದು ಒಂದು ತಾಯಿಗಿರ್ಬೋದು, ಒಂದು ತಂದೆಗಿರ್ಬೋದು, ಒಂದು ನೋವಿನ ಒಂದು ಘಟನೆ. ಯಾಕಂದರೆ ಅವನು ಆಪ್ರೇಷನ್ ಮಾಡಿದರೂ ಕೂಡ ಅವನ ಬಾಯಿಂದ ಆ ಒಂದು ರಕ್ತ ನಿಲ್ತಾ ಇಲ್ಲ, ಅಂತಹ ಒಂದು ಪರಿಸ್ಥಿತಿ. ಆದರೂ ಕೂಡ ಆ ಪರಿಸ್ಥಿತಿಯಲ್ಲೂ ಕೂಡ ಆ ಪರಿಸ್ಥಿತಿಗಳಿವೆ. ಆದರೆ ನಾವು ದೇವರನ್ನು ಸ್ತುತಿಸುವುದು ನಾವು ಬಿಡಲಿಲ್ಲ, ದೇವರನ್ನು ಆರಾಧಿಸುವುದು ನಾವು ಬಿಡಲಿಲ್ಲ, ದೇವರ ವಾಕ್ಯವನ್ನು ಹಂಚುವುದು ನಾವು ಬಿಡಲಿಲ್ಲ. ಯಾಕಂದರೆ ಅದು ದೇವರಿಂದ ಬಂದದ್ದು. ಆದರೆ ನಮ್ಮನ್ನು ಅದು ಬಲಪಡಿಸ್ತಾ ಇತ್ತು, ನಮ್ಮನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇತ್ತು. ಆ ಒಂದು ದುಃಖಗಳಲ್ಲೂ ಕೂಡ, ನೋವುಗಳಲ್ಲೂ ಕೂಡ ದೇವರು ನಮ್ಮ ಜೊತೆಗೆ ನಡೆಯುವುದನ್ನು ನಮಗೆ ನೋಡ್ಲಿಕ್ಕಾಯಿತು. ಇಸ್ರಾಯೇಲ್ ಜನರನ್ನು ಆರಿಸಿದ್ರು, ಮೇಘಸ್ತಂಭ ಅಗ್ನಿಸ್ತಂಭ ಅಂತೇಳಿ ಇತ್ತು ಅಲ್ವಾ, ಹೊರಗಡೆ ಇದ್ರು. ಆದರೆ ದೇವರು ನನ್ನೊಂದಿಗೆ, ನನ್ನ ಕುಟುಂಬದೊಂದಿಗೆ ನಡೆಯುವುದನ್ನು ನಮಗೆ ನೋಡ್ಲಿಕ್ಕಾಯಿತು. ಯಾಕಂದರೆ ಅಷ್ಟು ಕಷ್ಟಗಳು ಬಂದರೂ ಕೂಡ ನನ್ನ ಮಗ ಏನು ಕಂಪ್ಲೇಂಟೇ ಮಾಡ್ತಾ ಇಲ್ಲ. ನಾವು ಬ್ಯಾಂಗ್ಳೂರಿಗೆ ಟ್ರೀಟ್ಮೆಂಟಿಗೆ ಬಂದಿದ್ವಿ, ಆಗ ಎಲ್ಲರೂ ಬರ್ತಾ ಇದ್ರು, ಯಾರಿಗೆ ಹುಷಾರಿಲ್ಲ ಅಂತೇಳಿ ಕೇಳ್ತಾ ಇದ್ರು. ಯಾಕಂದರೆ ಅಲ್ಲಿ ಯಾವುದೇ ಒಂದು ನೋವಿದೆ ಒಳಗಡೆ, ಆದರೆ ಹೊರಗಡೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಸಂತೋಷ, ಆನಂದ, ಆ ಶುಭ ಸಂದೇಶದ ಶಕ್ತಿ ನನ್ನಲ್ಲಿ ಮಾತ್ರ ಅಲ್ಲ, ನನ್ನ ಕುಟುಂಬದಲ್ಲೂ ಕೂಡ ನನಗೆ ಅನುಭವಿಸ್ಲಿಕ್ಕಾಯಿತು, ಅದನ್ನು ನೋಡ್ಲಿಕ್ಕಾಯಿತು. ಪ್ರಿಯರೇ, ಹೇಗೆ ಸಾಧ್ಯ ಆಯಿತು? ದೇವರ ವಾಕ್ಯದ ಮುಖಾಂತರ. ದೇವರ ಶಕ್ತಿ ನಮ್ಮ ಕುಟುಂಬದಲ್ಲಿ ಹರಿಯುವುದನ್ನು ನಮಗೆ ನೋಡ್ಲಿಕ್ಕಾಯ್ತು. ಯಾಕಂದರೆ ಮೊದಲು ನಾವು ಕೇವಲ ಲೋಕದಲ್ಲೂ ಲೌಕಿಕವಾಗಿ ನಾವು ಜೀವಿಸ್ತಾ ಇರುವಾಗ ನಾವು ಎಷ್ಟು ಒಂದು ನೊಂದುಕೊಂಡು ಜೀವಿಸ್ತಾ ಇದ್ದೇವೆಂದರೆ ನಮಗೆ ಜೀವನನೇ ಬೇಡ ಅಂತೇಳಿ ಅನಿಸಿತ್ತು. ಆದರೆ ಯಾವಾಗ ಶುಭ ಸಂದೇಶ ಸಿಕ್ತೋ ಆಗ ಯಾವ ಕಷ್ಟ ಬಂದರೂ ಕೂಡ ನಮಗೆ ನೋವು ಅನ್ನಿಸ್ತಾ ಇಲ್ಲ, ಬದಲಾಗಿ ನಾವು ಹರ್ಷಿಸ್ಲಿಕ್ಕಾಯಿತು, ಆನಂದಿಸ್ಲಿಕ್ಕಾಯಿತು. ಅದಾದ ನಂತರ ನೋಡಿ, ನೀವು ಯೋಚಿಸ್ಬೋದು, ಇವಳಿಗೇನು ಇಷ್ಟು ಕಷ್ಟಗಳನ್ನೆಲ್ಲ ಹೇಳ್ತಾ ಇದ್ದಾಳಲ್ಲ ಅಂತೇಳಿ ನಿಮ್ಗೆ ಅನಿಸ್ಬೋದು. ಆದರೆ ನಾನು ಸಿಂಪತಿಗಾಗಿ ಅಥವಾ ಕಷ್ಟಗಳನ್ನು ಆ ಥರ ಹೇಳ್ತಾ ಇಲ್ಲ, ಬದಲಾಗಿ ನಾನು ಎಂಜಾಯ್ ಮಾಡಿದ ಆ ಮೂಮೆಂಟ್ಸ್ಗಳು, ಇನ್ನೂ ಅಧಿಕವಾಗಿ ದೇವರ ಪ್ರೀತಿಯನ್ನು ಸವಿದಂಥ ಏನು ಹೇಳ್ತಾರೆ ಕ್ಷಣಗಳು, ದಿನಗಳು. ಒಂದಿನ ಬಂತು, ಈ ಒಂದು ಸೈಡ್ ಬರ್ತಾ ಇಲ್ಲ, ನಡಿಲಿಕ್ಕಾಗೋದಿಲ್ಲ ಇನ್ನು ಅಂತೇಳಿ ಹೇಳಿದರು. ಎಲ್ಲರೂ ಅಳ್ತಾ ಇದ್ದಾರೆ. ಆದರೆ ನಾನು, ನಮ್ಮ ಮನೆಯವರು, ಮಕ್ಕಳು ಎಲ್ಲರೂ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೇವೆ. ಒಂದು ಅಬದ್ಧವಾದ ಮಾತು ನನ್ನ ಬಾಯಿಂದ ಬರಲಿಲ್ಲ. ನಾನು ಯೋಚಿಸ್ತಾ ಇದ್ದೆ, ದೇವರೇ ಇದು ಹೇಗೆ ಸಾಧ್ಯ ಆಯಿತು? ಯಾಕಂದರೆ ನನ್ನ ವಿಷಯವಾಗಿ ನನಗೆ ಗೊತ್ತು, ನನಗೊಂದು ಜ್ವರ ಬಂದರೆ ಮೊದಲು ಹೇಗಿರ್ತಾ ಇದ್ದೆ ನನಗೆ ಗೊತ್ತು. ಆದರೆ ನಾನು ಆಸ್ಪತ್ರೆಗೆ ಹೋಗಿದ್ದೇನೆ, ಆದರೆ ಡಾಕ್ಟರ್ ಕೇಳ್ತಾ ಇದ್ದಾರೆ ಯಾರು ಪೇಷಂಟ್ ಅಂತೇಳಿ. ಈಗಲೂ ಕೂಡ ಎಷ್ಟೋ ಕಷ್ಟಗಳು ಬರುವಾಗ ನನಗೆ ಎಷ್ಟೋ ಜನರು ಹೇಳ್ತಾರೆ, ನೀನು ಆ್ಯಕ್ಟಿಂಗ್ ಮಾಡಬೇಕು ಡಾಕ್ಟ್ರ್ ಮುಂದೆ ಅಂತೇಳಿ.
ಯಾಕಂದರೆ ನನ್ನನ್ನು ಕರ್ಕೊಂಡೋದವರು ಪೇಷಂಟ್ ಅಂತೇಳಿ ಹೇಳ್ತಾರೆ, ನನ್ನನ್ನು ಪೇಷಂಟ್ ಅಂತೇಳಿ ಹೇಳುವುದಿಲ್ಲ. ನಾನು ಹೇಗೆ ಹೇಳಿ? ಯಾಕೆ ಹೇಳ್ತಾ ಇದ್ದಾನಂದರೆ, ಆ ಒಂದು ಪರಿಸ್ಥಿತಿಗಳಲ್ಲೂ ಕೂಡ ದೇವರಲ್ಲಿ ನನಗೆ ಹರ್ಷಿಸ್ಲಿಕ್ಕಾಯಿತು, ಆನಂದಿಸ್ಲಿಕ್ಕಾಯಿತು. ಯಾಕಂದರೆ ಆ ಕ್ಷಣದಲ್ಲಿ ಇನ್ನೂ ಅಧಿಕವಾಗಿ ದೇವರ ಪ್ರೀತಿಯನ್ನು ಅನುಭವಿಸ್ಲಿಕ್ಕಾಯಿತು, ದೇವರ ಸಾನ್ನಿಧ್ಯದಲ್ಲಿ ಇತ್ತು ನನಗೆ ಪ್ರಾರ್ಥಿಸ್ಲಿಕ್ಕಾಯಿತು ಪ್ರಿಯರೇ. ಯಾಕಂದರೆ ಅಷ್ಟರ ತನಕ ನನಗೆ ಪ್ರಾರ್ಥನೆಯ ಶಕ್ತಿ ಅಂದರೆ, ಈಗಾಗಲೇ ನೀವು ಹೇಳಿದ್ರಲ್ವ, ಈಗ ನಾವು ಕೇಳಿಸ್ಕೊಂಡ್ವಿ, ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚು, ಇದೆಲ್ಲ ನನಗೆ ಕೇವಲ ಸುಮ್ಮನೆ ಮಾಡ್ತಾ ಇದ್ದೆ. ಆದರೆ ಯಾವಾಗ ಈ ಕಷ್ಟ ಸಂಕಟಗಳು ಬಂತೋ ಆ ಸಮಯದಲ್ಲಿ ಹೆಚ್ಚು ವಾಕ್ಯಗಳನ್ನು ಧ್ಯಾನಿಸುವುದು. ಯಾಕಂದರೆ ವಾಕ್ಯ ಓದಲಿಕ್ಕೆ ನನಗಾಗ್ತಾ ಇಲ್ಲ, ಸ್ಟ್ರೇಟ್ ಮಲಗಬೇಕು, ವಾಕ್ಯ ಓದ್ಲಿಕ್ಕೆ ಆಗ್ತಾ ಇಲ್ಲ. ವಾಕ್ಯ ಕೇಳಿಸ್ಕೊಳ್ತಾ ಇದ್ದಾನೆ ಇಯರ್ಫೋನ್ ಹಾಕಿ, ವೆಬೆಕ್ಸ್ ನಿಲ್ಲಿಸಲಿಲ್ಲ, ವೆಬೆಕ್ಸ್ ಆ ಒಂದು ಪ್ರಾರ್ಥನೆ ನಡೆಸುವುದನ್ನು ಕೂಡ ನಾನು ನಿಲ್ಲಿಸಲಿಲ್ಲ. ಯಾರಿಗೂ ಗೊತ್ತಿಲ್ಲ ನಾನು ಬೆಡ್ ರಿಡನ್ ಆಗಿದ್ದೇನೆ ಅಂತೇಳಿ, ಯಾರಿಗೂ ಗೊತ್ತಿಲ್ಲ. ಆದರೂ ಕೂಡ ದೇವರು ನನ್ನನ್ನು ಉಪಯೋಗಿಸ್ತಾ ಇದ್ದಾರೆ. ಯಾರಿಗೆಲ್ಲ ಪ್ರಾರ್ಥಿಸಬೇಕೋ ಪ್ರಾರ್ಥನೆ ಆಗ್ತಾ ಇದೆ, ಕೌನ್ಸ್ಲಿಂಗ್ ನಡೀತಾ ಇದೆ, ಎಲ್ಲ ಕಾರ್ಯಗಳು, ಎಲ್ಲ ಶುಶ್ರೂಷೆ ತಪ್ಪದೆ ನಡೀತಾ ಇದೆ. ಆದರೆ ನಡಿಲಿಕ್ಕೆ ಒಂದು ಆಗ್ತಾ ಇಲ್ಲ ಅಂತೇಳಿ ಮಾತ್ರವೇ ಒಂದಿತ್ತು, ಅಷ್ಟೇ ಇತ್ತು. ಬಿಟ್ಟರೆ ಬೇರೆ ಎಲ್ಲ ಕಾರ್ಯಗಳು ಇನ್ನೂ ಅಧಿಕವಾಗಿ ದೇವರನ್ನು ಸವಿಲಿಕ್ಕೆ ನನಗೆ ಸಾಧ್ಯವಾಯಿತು. ಮಾತ್ರವಲ್ಲದೆ ದೇವರ ಸಾನ್ನಿಧ್ಯ ಬಂದವರಲ್ಲಿ ನನಗೆ ಕೊಡ್ಲಿಕ್ಕಾಯಿತು, ಹಂಚ್ಲಿಕ್ಕಾಯಿತು. ಆ ವಾಕ್ಯಗಳನ್ನು ಹಂಚುವುದು ಮಾತ್ರ ಅಲ್ಲ, ಆ ವಾಕ್ಯದ ಅನುಭವ ಕೂಡ ಅವರಲ್ಲಿ ಆಗುವುದನ್ನು ನನಗೆ ಕಾಣಲಿಕ್ಕಾಯಿತು ಪ್ರಿಯರೇ. ನಾನು ಹೇಳಿದೆ ನಾನು ಪ್ರಾರ್ಥಿಸ್ತಾ ಇದ್ದೆ ಅಂಥೇಳಿ. ಆ ಸಮಯದಲ್ಲಿ ಆದಂಥ ಒಂದು ಘಟನೆ ಏನಂದರೆ, RRCಯಲ್ಲಿ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಕೊರೋನಾ ಆಗುವಾಗ, ಕೊರೋನಾ ಓಪನ್ ಆಗುವಾಗ, ಕೊರೋನಾ ಲಾಕ್ಡೌನ್ ಎಲ್ಲ ಓಪನ್ ಆದ ನಂತರ RRCಯಲ್ಲಿ ಮೊದಲನೆಯ ದಾನಕೂಟ ನಮ್ಮದು ನಡೀತು. ಅದು ಅಕ್ಟೋಬರಲ್ಲಿತ್ತು. ಆದರೆ ನನಗೆ ಟ್ರಾವೆಲಿಂಗ್ ಮಾಡಲಿಕ್ಕೆ ಇಲ್ಲ, ನನಗೆ ಹೋಗ್ಲಿಕ್ಕಿಲ್ಲ ಅಂತೇಳಿ ಡಾಕ್ಟ್ರ್ ಹೇಳಿದ್ರು. ಯಾಕಂದರೆ ನಾನು ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಿದೆ ಅಂದರೆ, ತುಂಬ ಬಯಸ್ದೆ, ನಾನು ಹೋಗಬೇಕು, ದೇವರೇ ನಿಮ್ಮ ವಾಕ್ಯ ನಾನು ಕೇಳಬೇಕು, ನನ್ನನ್ನು ಯಾಕಪ್ಪ ಇಲ್ಲಿ ಬಂಧಿಸಿ ಇಟ್ಟಿದೆಯಾ, ನನಗೆ ಬೇಕು ನಿಮ್ಮ ಸಾನ್ನಿಧ್ಯ ಅಂಥೇಳಿ ನಾನು ಬಯಸ್ದೆ ಪ್ರಿಯರೇ, ತುಂಬ ಬಯಸ್ದೆ. ಆದರೆ ಏನಾಯ್ತಂದರೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಸ್ಟಾರ್ಟ್ ಆಯಿತು. ನಾನು ಹೇಳಿದೆ, ನನ್ನನ್ನು ಹೇಗಾದರೂ ಕರ್ಕೊಂಡೋಗಿ, ನಾನು ಹುಚ್ಚಳಂತೆ ಆದರೆ, ನಾನು ಹುಚ್ಚಿಯಂತೆ ನಾನು ಕಿರಿಚ್ತಾ ಇದ್ದೇನೆ, ನನಗೆ ವಾಕ್ಯ ಬೇಕು, ನನಗೆ ವಾಕ್ಯ ಇಲ್ಲದೆ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ, ನನ್ನನ್ನು ಕರ್ಕೊಂಡೋಗಿ ಅಂತೇಳಿ ನಾನು ಅಳ್ತಾ ಇದ್ದೇನೆ. ಆ ಒಂದು ಸಂದರ್ಭದಲ್ಲಿ ಯಾರೂ ನನ್ನನ್ನು ಸಂತೈಸುವವರಿಲ್ಲ. ಆದರೆ ದೇವರು ನನ್ನನ್ನು ಸಂತೈಸಿದರು, ನನ್ನನ್ನು ಕೂತ್ಕೊಳ್ಳಿಸಿ ಹೇಳಿದರು, ನಿನ್ನನ್ನು ಒಂದು ಉದ್ದೇಶಕ್ಕಾಗಿ ನಾನು ಇಲ್ಲಿರಿಸಿದ್ದೇನೆ, ಕೂತ್ಕೋ, ಪ್ರಾರ್ಥಿಸು ಅಂತೇಳಿ ದೇವರು ಹೇಳಿದರು. ನಾನು ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿದೆ. ನನಗೆ ಗೊತ್ತಿರಲಿಲ್ಲ ಅಷ್ಟರ ತನಕ ಪ್ರಾರ್ಥನೆಯ ಫಲ ಏನಂತೇಳಿ ನನಗೆ ಗೊತ್ತಿರಲಿಲ್ಲ, ಅದರ ಅರಿವು ಕೂಡ ನನಗಿರಲಿಲ್ಲ. ಏಲಿಯ ಕೂಡ ಸಾಧಾರಣ ವ್ಯಕ್ತಿ ಎಂದು ಆ ದಿನವೇ ನನಗೆ ಆ ವಾಕ್ಯ ಸಿಕ್ಕಿದ್ದು ಪ್ರಿಯರೇ. ಏಲಿಯ ಸಾಧಾರಣ ವ್ಯಕ್ತಿ, ಆದರೆ ಅವನು ಪ್ರಾರ್ಥಿಸುವಾಗ ಅಲ್ಲಿ ಕಾರ್ಯಗಳು ಆಗುವುದನ್ನು ನನಗೆ ಆ ದಿನ ದೇವರು ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟರು. ಎಲ್ಲರೂ ಕಿರಿಚ್ತಾ ಇದ್ದಾರೆ, ವೆಬೆಕ್ಸಲ್ಲಿ ನೆಟ್ವರ್ಕ್ ಇಲ್ಲ. ನಾನು ಆ ದಿನ ಮೊಣಕಾಲಾಗಿದೆ, ನನಗೆ ಆಗ್ತಾ ಇಲ್ಲ, ಆದರೂ ಕೂಡ ನಡಿಲಿಕ್ಕಾಗದವಳು ಮೊಣಕಾಲಾಕಿದ್ದೇನೆ. ಆದರೆ ಅಲ್ಲಿ ನಾನು ಪ್ರಾರ್ಥಿಸಿದೆ, ಅಪ್ಪ ಯೇಸುವೆ, ನಿಮ್ಮ ನಾಮದಲ್ಲಿ, ನಿಮ್ಮ ಸಾನ್ನಿಧ್ಯದಲ್ಲಿ ನಿಂತು ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಎಲ್ಲ ನೆಟ್ವರ್ಕ್ ಇಶ್ಯೂಗಳು ಯೇಸು ನಾಮದಲ್ಲಿ ಲಯವಾಗಿ ಹೋಗಲಿ ಅಂತೇಳಿ ನಾನು ಹೇಳುವಾಗಲೇ ಅಲ್ಲಿ ನೆಟ್ವರ್ಕ್ ಇಶ್ಯೂ ಎಲ್ಲ ಚೆನ್ನಾಗಿ ಎಲ್ಲ ಧ್ಯಾನ ಕೂಟ 3 ದಿನ ಕೂಡ ಒಳ್ಳೆ ರೀತಿಯಲ್ಲಿ ಬಂತು. ಆದರೆ ಎಂಡ್ ದಿನ ನಾನು ಶಿಜಣ್ಣನ ಹತ್ರ ಹೇಳುವಾಗ ಅವ್ರು ಹೇಳಿದರು, ಅಲ್ಲಿ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ. ನಾನು ಯೋಚಿಸ್ತಾ ಇದ್ದೆ, ಈಗ ಹೇಗೆ ನಿಮಗೆ ನೆಟ್ವರ್ಕಿಂದ ನಾನು ಕೇಳಿಸೋದು? ಯಾಕಂದರೆ ನಾನು ಹೇಳಿದ್ದೆ, ಏನೇ ಆಗಲಿ ನನಗೆ ವಾಕ್ಯ ನೀವು ನನ್ನ ಕಿವಿಗೆ ತಲುಪಿಸುವಂತೆ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೆ. ಅದಕ್ಕಾಗಿ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ. ಆದರೂ ಕೂಡ ಅಲ್ಲಿ ನೆಟ್ವರ್ಕ್ ದೇವರು ಒದಗಿಸಿ ಕೊಡುವುದನ್ನು ನನಗೆ ನೋಡಲಿಕ್ಕಾಯಿತು ಪ್ರಿಯರೇ, ಅದು ನನಗೆ ನೋಡಲಿಕ್ಕಾಯಿತು. ಯಾಕಂದರೆ ಆ ಪ್ರಾರ್ಥನೆಯ ಫಲ ಯಾಕೆ ಆಯಿತು? ಯಾಕಂದರೆ ಆ ಕಷ್ಟ ಸಂಕಟಗಳ ಮಧ್ಯದಲ್ಲಿ ನಾನು ಹಾದು ಹೋಗುವಾಗ ಅದಾಯಿತು. ಅದಾದ ನಂತರ ನನಗೆ ದೇವರು ಕೊಟ್ಟ ಕರೆ ಗೊತ್ತಾಯಿತು, ಏನಂದರೆ ಅವರ ಸಾನ್ನಿಧ್ಯದಲ್ಲಿ ನಿಂತು ನಾನು ಪ್ರಾರ್ಥಿಸಲಿಕ್ಕೆ ನನ್ನನ್ನು ಕರೆದಿದ್ದಾರೆ ಅಂತೇಳಿ ನನಗೆ ಗೊತ್ತಾಯಿತು ಪ್ರಿಯರೇ.
ನೋಡಿ, ನಾನು ಈ ರೀತಿಯಲ್ಲೆಲ್ಲ ಬೆಡ್ ರಿಡನ್ ಆಗಿರುವಾಗ ನಿಜವಾಗ್ಲೂ ನನಗೆ ಯಾರು ಕುಟುಂಬದವರು ಸಹಾಯಕ್ಕೆ ಬಂದಿರಲಿಲ್ಲ. ಯಾಕಂದರೆ ನಾನು ಒಂದು ತಿಂಗಳು ದೂರ ಹೋಗಿ ನನಗೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತೇಳಿ ಇತ್ತು. ಆ ಸಮಯದಲ್ಲಿ ಯಾರೂ ಇಲ್ಲ. ಆದರೆ ನಾನು ದೇವರನ್ನು ಆಶ್ರಯಿಸುವಾಗ, ದೇವರ ಚಿತ್ತಾನುಸಾರ ನಾನು ಪ್ರಾರ್ಥಿಸುವಾಗ, ಅಲ್ಲಿ ನನಗೆ ವೆಬೆಕ್ಸಲ್ಲಿ ನೋಡಲಿಲ್ಲ, ಪರಿಚಯ ಮಾತಾಡಿ ಮಾತ್ರ, ಆದರೆ ಅಂಥ ವ್ಯಕ್ತಿಗಳು, ಅಂತಹ ಆತ್ಮಿಕ ಸಹೋದರ ಸಹೋದರಿಯರು ಬಂದು ಒಂದೊಂದಿನ ಒಬ್ಬೊಬ್ಬರು ಬಂದು ನನ್ನ ಸೇವೆ ಮಾಡೋದನ್ನು ನನಗೆ ನೋಡ್ಲಿಕ್ಕಾಯ್ತು. ಯಾಕೆ ಬರ್ತಾರೆ ಅಂತೇಳಿ ನಾನು ಕೇಳಿದರೆ, ನಾನು ಅವ್ರ ಜೊತೆಗೆ ಹೋಗಬೇಕು, ಅವರು ಮಾತಾಡಿದ್ದನ್ನು ನಾನು ಕೇಳಬೇಕು, ಅನುಭವಿಸಬೇಕು ಅಂತೇಳಿ ಬರ್ತಾ ಇದ್ರು ಪ್ರಿಯರೇ. ಅವರಿಗೆ ಬೇಕಾದಂತಹ ಒಂದು ಸಾಂತ್ವನ ದೇವರು ನನ್ನ ಮುಖಾಂತರ ಕೊಡ್ತಾ ಇದ್ರು. ಅಲ್ಲಿ ಡಾಕ್ಟರ್ ರಿಸ್ಟ್ರಿಕ್ಟ್ ಮಾಡಿದ್ರು, ನೀನು ಮಾತಾಡಬಾರ್ದು ಅಂತೇಳಿ ಹೇಳಿದರು. ಆದರೆ ನನಗೆ ದೇವರ ಸಾನ್ನಿಧ್ಯದಲ್ಲಿ ಮಾತಾಡದೇ ಇರ್ಲಿಕ್ಕಾಗ್ತಾ ಇಲ್ಲ, ಪ್ರಾರ್ಥಿಸದೇ ಇರ್ಲಿಕ್ಕಾಗ್ತಾ ಇಲ್ಲ. ಅಂಥ ಒಂದು ಅನುಭವ, ಆ ಪ್ರೀತಿಯ ಅನುಭವ ಎಷ್ಟಾಯ್ತಂದರೆ, ನಾನು ಮೊದಲು ಪಡೆದಂಥ ಎನ್ಕೌಂಟರ್ ಇನ್ನೂ ಅಧಿಕವಾಗಿ ಅನುಭವಿಸಲಿಕ್ಕೆ ನನಗೆ ಸಾಧ್ಯವಾಯಿತು. ಸಂತ ಪೌಲರು ಅದೇ ರೀತಿಯಲ್ಲಿ ಆ ಒಂದು ಕಷ್ಟ ಸಂಕಟಗಳ ಮಧ್ಯದಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ರು ಪ್ರಿಯರೇ. ನಾನು ನನ್ನ ಸ್ವಂತ ಜನರಿಗಾಗಿ ಶಾಪಗ್ರಸ್ತನಾಗಲು ಕೂಡ ಸಿದ್ಧನಿದ್ದೇನಂತೇಳಿ ಅವರು ಪ್ರಾರ್ಥಿಸ್ತಾರೆ. ಅವ್ರ ಕಷ್ಟ ಸಂಕಟಗಳಲ್ಲಿ ಒಂದು ಭಾರದಿಂದ ಅವರು ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ, ಶುಭ ಸಂದೇಶಕ್ಕಾಗಿ. ಅದೇ ರೀತಿಯಲ್ಲಿ ಪ್ರಿಯರೇ, ಆ ಒಂದು ಬೆಡ್ ರಿಡನ್ ಆಗಿರುವಾಗ ನನಗೊಂದೇ ಒಂದು ಆಸೆ, ಅಪ್ಪ ನಮ್ಮ ಮಂಗಳೂರಲ್ಲಿ ಒಂದು ದೊಡ್ಡ ಧ್ಯಾನಕೂಟ ಆಗಬೇಕು, ಸತ್ಯದ ಅರಿವಿನ ಧ್ಯಾನಕೂಟ ಆಗಬೇಕು. ಆದರೆ ನನಗೆ ಹೋಗ್ಲಿಕ್ಕಾಗ್ತಾ ಇಲ್ಲ, ನನಗೆಲ್ಲೂ ಹೋಗ್ಲಿಕ್ಕಾಗ್ತಾ ಇಲ್ಲ. ಪ್ರಾರ್ಥಿಸಿದೆ ಪ್ರಿಯರೇ, ಅಷ್ಟೇ. ನನ್ನ ಕರೆ ಅದೇ ಆಗಿತ್ತು, ದೇವರ ಸಾನ್ನಿಧ್ಯದಲ್ಲಿ ನಿಂತು ನಾನು ಪ್ರಾರ್ಥಿಸುವುದು ಅಷ್ಟೇ ಮಾಡ್ತಾ ಇದ್ದೆ. ನಂಬಿಗಸ್ತಿಕೆಯಿಂದ ದೇವರು ಅದನ್ನು ನೆರವೇರಿಸುವುದನ್ನು ನಾನು ನೋಡ್ಲಿಕ್ಕಾಯ್ತು. ಯಾಕಂದರೆ ನವೆಂಬರ್ ತಿಂಗಳಲ್ಲಿ 18, 19, 20, 2022 ಆ ಸಮಯದಲ್ಲಿ ಕೊಯ್ನೋನ್ಯ ಮೊದಲನೆಯ ಧ್ಯಾನಕೂಟ ನಮ್ಮ ಮಂಗಳೂರಲ್ಲಿ ದೇವರು ಪ್ರಾರಂಭಿಸಿದರು ಪ್ರಿಯರೇ. ಅದು ನಾನು ಮೊದಲು ಎದ್ದು ಬಂದಂತಹ ಧ್ಯಾನಕೂಟ. ನನಗೆ ಭಾಗವಹಿಸಲಿಕ್ಕೆ ದೇವರು ಒದಗಿಸಿಕೊಟ್ಟಂತಹ ಧ್ಯಾನಕೂಟ ಅದಾಗಿತ್ತು. ನಾನು ಮಾಡಿದ್ದಲ್ಲ, ದೇವರ ಆ ಸಾನ್ನಿಧ್ಯದಲ್ಲಿ, ಆ ಕಷ್ಟ ಸಂಕಟಗಳ ಮಧ್ಯದಲ್ಲಿ ದೇವರು ಒಂದು ದ್ವಾರ ತೆಗೆದುಕೊಟ್ರು. ಯಾಕಂದರೆ ಇದು ಅಸಾಧ್ಯವಾಗಿತ್ತು. ಯಾಕಂದರೆ ಅಲ್ಲಿ ಎಷ್ಟು ಕಷ್ಟಗಳಿತ್ತು ಅಂತೇಳಿ ನಮಗೆ ಮಾತ್ರ ಗೊತ್ತು. ಒಂದು ಸಾಧಾರಣ ವ್ಯಕ್ತಿಯನ್ನು ಉಪಯೋಗಿಸಿ, ಯಾವುದೇ ಒಂದು ದೊಡ್ಡ ಲೀಡ್ರನ್ನು ಉಪಯೋಗಿಸಲಿಲ್ಲ. ಯಾಕಂದರೆ ನನಗೆ ಯಾರ ಪರಿಚಯ ಕೂಡ ಅಲ್ಲಿಲ್ಲ, ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇಲ್ಲ. ಆದರೂ ಕೂಡ ಒಂದು ಸಾಧಾರಣ ವ್ಯಕ್ತಿಯನ್ನು ಉಪಯೋಗಿಸಿ ದೇವರು ಆ ಧ್ಯಾನಕೂಟವನ್ನು ಒದಗಿಸಿ ಕೊಡುವುದನ್ನು ನಮ್ಗೆ ನೋಡ್ಲಿಕ್ಕಾಯ್ತು. ಇದು ಒಂದು ರಿಸಲ್ಟ್ ಮಾತ್ರ, ಅದು ದೇವರ ಕೃಪೆ. ಆದರೆ ನನ್ನ ಬಾಯಿ ಬೇಕಿತ್ತು ಪ್ರಿಯರೇ. ಯಾರನ್ನು ಉಪಯೋಗಿಸಬಹುದಿತ್ತು, ಆದರೆ ದೇವರು ಆ ಸಮಯದಲ್ಲಿ, ಆ ಕಷ್ಟ ಸಂಕಟಗಳ ಮಧ್ಯದಲ್ಲಿ ನನ್ನನ್ನು ಉಪಯೋಗಿಸಲಿಕ್ಕೆ ಬಯಸಿದ್ರು ಪ್ರಿಯರೇ. ಇದು ನನ್ನ ಸೌಭಾಗ್ಯವಾಗಿದೆ. ಯಾಕಂದರೆ ಇನ್ನೂ ಕೂಡ ನಾನು ಹೇಳ್ತೇನೆ, ಕಷ್ಟ ಸಂಕಟಗಳು ಎಷ್ಟು ಬರುತ್ತೋ ಅದು ನನ್ನ ಸೌಭಾಗ್ಯವಾಗಿದೆ. ಶುಭ ಸಂದೇಶಕ್ಕಾಗಿ ನನ್ನನ್ನು ಇನ್ನೂ ಅಧಿಕವಾಗಿ ಉಪಯೋಗಿಸಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ನನ್ನನ್ನು ಮಾತ್ರ ಅಲ್ಲ, ನಿಮ್ಮನ್ನು ಕೂಡ ಉಪಯೋಗಿಸಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ ಪ್ರಿಯರೇ, ನಿಮ್ಮನ್ನು ಕೂಡ. ಯಾಕಂದರೆ ಒಂದೊಂದು ಕಷ್ಟ ಸಂಕಟಗಳು ಬರುವಾಗಲೂ ಒಂದೊಂದು ದ್ವಾರಗಳು ತೆರೆಯುವುದು ನನಗೆ ಗೊತ್ತಾಯಿತು. ದೇವರ ಪ್ರೀತಿಯನ್ನು ಹೆಚ್ಚಾಗಿ ಅನುಭವಿಸ್ತಾ ಇದ್ದೆ. ಅವರ ಸಾನ್ನಿಧ್ಯಕ್ಕೆ ಇನ್ನೂ ಅಧಿಕವಾಗಿ ಹೋಗ್ಲಿಕ್ಕೆ ನನಗಾಯಿತು. ಮಾತ್ರ ಅಲ್ಲ, ದೇವರು ಕಾರ್ಯ ಮಾಡುವುದನ್ನು ನನಗೆ ನೋಡಲಿಕ್ಕಾಯಿತು. ಈಗ ನಾನು ನಡೀಲಿಕ್ಕೆ ಪ್ರಾರಂಭಿಸಿದೆ, ಅದಾದ ನಂತರ ಓಡಲಿಕ್ಕೆ ಪ್ರಾರಂಭಿಸಿದೆ. ಯಾಕಂದರೆ ಆ ಬಲ ಎಲ್ಲಿಂದ ಬಂತು ಗೊತ್ತಿಲ್ಲ. ಯಾಕಂದರೆ ನಿಜವಾಗ್ಲೂ ಡಾಕ್ಟರ್ ಲೆಕ್ಕದಲ್ಲಿ ನನಗಾಗುವುದಿಲ್ಲ ಅಂತೇಳಿ, ಈಗಲೂ ಆಗುವುದಿಲ್ಲ ಅಂತಲೇ ಹೇಳ್ತಾರೆ ನಾನು ಹೋದರೆ ಬೇಕಿದ್ರೆ. ಆದರೆ ಈಗ ನಾನು ನಿಂತಿರುವುದು ಕೂಡ ಅವರ ಕೃಪೆ ಮಾತ್ರವೇ ಆಗಿದೆ. ಏನೇ ಆಗಿರಲಿ, ಆದರೆ ನಾನು ಅವರ ಕೃಪೆಯಿಂದ ಮಾತ್ರವೇ, ಅವರ ವಾಕ್ಯದ ಮುಖಾಂತರ ಮಾತ್ರವೇ ನಾನು ನಿಂತಿದ್ದೇನೆ. ಈಗ ಇಲ್ಲಿ ಸ್ಥಿತಿಯಲ್ಲಿರುವುದು, ನಾನು ಸೇವೆ ಏನೇ ಮಾಡ್ತಾ ಇರೋದು ಅದು ನನ್ನ ಬಲದಿಂದ ಅಲ್ಲ. ಏಕೆಂದರೆ
ಆ ಸಮಯದಲ್ಲಿ ಈ ಸಮಯದಲ್ಲೂ ಕೂಡ, ಈಗಲೂ ಕೂಡ ಅವರ ಬಲ ಪರಿಪಕ್ವವಾಗುವುದು ನನ್ನ ನಿಶಕ್ತಿಯಲ್ಲಿ. ನನಗೆ ನಿಶಕ್ತಿ ಇದೆ ಗೊತ್ತು, ಆದರೆ ಅವರ ಬಲ ಪರಿಪಕ್ವವಾಗುವುದನ್ನು ನಾನು ನೋಡ್ತಾ ಇದ್ದೇನೆ. ಅವರ ಕೃಪೆ ನನ್ನಲ್ಲಿ ಹರಿಯುವುದನ್ನು ನಾನು ನೋಡ್ತಾ ಇದ್ದೇನೆ. ಅದು ಸಾಧ್ಯವಾದದ್ದು ಕಷ್ಟ ಸಂಕಟಗಳ ಮಧ್ಯದಲ್ಲಿ. ಯಾಕಂದರೆ ಮಾನವನಿಂದ ಜಯಿಸಲಾಗದ ಯಾವುದೇ ಕಷ್ಟ ಸಂಕಟಗಳು, ಶೋಧನೆಗಳು ಅವನಿಗೆ ಬರುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ಯಾಕಂದರೆ ದೇವರು ಹೇಳಿದ ನಂತರ ಬಿಟ್ಟು ಹೋಗುವುದಿಲ್ಲ, ಬದಲಾಗಿ ಲೋಕಾಂತ್ಯದವರೆಗೂ ನಾನು ನಿಮ್ಮ ಜೊತೆಗೆ ಇದ್ದೇನೆ ಅಂತೇಳಿ ದೇವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ದೇವರು ನನ್ನ ಜೊತೆ ಅವರು ಇದ್ದಾರೆ. ಹೀಗೆ ರಿಟ್ರೀಟ್ಗಳು ಪ್ರಾರಂಭ ಆಯಿತು. ನನಗೆ ಯಾರ ಪರಿಚಯ ಇಲ್ಲ. ಆದರೆ ರಿಟ್ರೀಟ್ಗಳು ಪ್ರಾರಂಭ ಆಗುವಾಗ ಇಬ್ಬರಿಗೂ, ನಾನು ಹೇಳಿದ್ದೆ ಲಾಸ್ಟ್ ಟೈಮ್, ಮಕ್ಕಳಿಗಿಬ್ಬರಿಗೂ ಕೂಡ ಫ್ರ್ಯಾಕ್ಚರ್ ಆಯಿತು. ಆ ಸಂದರ್ಭದಲ್ಲಿ ನಾನು ಹೋಗುವುದಿಲ್ಲ ಅಂತೇಳಿ ನನ್ನ ಮನಸ್ಸಲ್ಲಿ, ಯಾಕಂದರೆ ಆಯ್ಕೆ ಈಗ ಏನು ಮಾಡೋದು, ಫಸ್ಟ್ ಪ್ರಯಾರಿಟಿ ನಮ್ಮ ಮನೆಯಲ್ಲಿ ಯೇಸುನೇ, ಮೊದಲನೆಯ ಸ್ಥಾನ ಯೇಸು, ಅದಾದ ನಂತರ ಕುಟುಂಬ, ಅದಾದ ನಂತರ ಮಿನಿಸ್ಟ್ರಿ. ಈಗ ಏನು ಮಾಡೋದು ಅಂತೇಳಿ ಮನೆಯಲ್ಲಿ ಕೇಳುವಾಗ ಅವ್ರು ಹೇಳಿದರು, ನೀನು ನಿಲ್ಬೇಡ, ಹೋಗು, ಶುಭ ಸಂದೇಶಕ್ಕಾಗಿ ಏನೆಲ್ಲ ಮಾಡಲಿಕ್ಕಾಗುತ್ತೋ ಹೋಗು ಅಂತೇಳಿ ಹೇಳಿದರು. ಹೋಗುವಾಗ ಅಲ್ಲಿ ಏನಾಯ್ತಂದರೆ, ಆ ಕಷ್ಟ ಸಂಕಟಗಳ ಮಧ್ಯದಲ್ಲಿ ಯಾರೂ ಇಲ್ಲ ನೋಡ್ಕೊಳ್ಳಿಕ್ಕೆ ಮಕ್ಕಳನ್ನು, ಅವರಿಬ್ಬರೇ ಮ್ಯಾನೇಜ್ ಮಾಡಬೇಕು. ನನ್ನ ಗಂಡ ಕೆಲಸಕ್ಕೆ ಹೋಗ್ತಾರೆ, ಆದರೆ ಇವರಿಬ್ಬರೇ ಲಾಕ್ ಹಾಕಿ ಅವರೇ ಕೂತ್ಕೊಂಡು ಎಲ್ಲ ಮ್ಯಾನೇಜ್ ಮಾಡೋದನ್ನು ನೋಡಲಿಕ್ಕಾಯಿತು. ಆ ಕಾಲಿಟ್ಕೊಂಡು ಇಬ್ಬರು ಕೂಡ ಕಾಲಿಗೆ ಆಗಿತ್ತು. ಆದರೆ ಆ ಸಮಯದಲ್ಲಿ ನಾನು ಧೈರ್ಯವಾಗಿ ಹೋಗ್ಲಿಕ್ಕೆ ಹೇಗಾಯ್ತಂದರೆ, ದೇವರು ನಮ್ಮ ಮಧ್ಯದಲ್ಲಿ ಇದ್ದರು, ದೇವರು ನಮ್ಮನ್ನು ನಡೆಸ್ತಾ ಇದ್ರು. ಆ ಒಂದು ಓಪನಿಂಗ್ ಏನಂದರೆ, ದೇವರ ಪ್ರೀತಿ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಇತ್ತು. ಆ ಒಂದು ಸಂದರ್ಭದಲ್ಲಿ ನಾನು SVD ಫಾದರ್ಸ್ ಅಂದರೆ ಮುಲ್ಕಿ ಡಿವೈನ್ ಸೆಂಟ್ರಿಗೆ ನಾನು ಕನೆಕ್ಟ್ ಆಗುವ ರೀತಿಯಲ್ಲಿ ದೇವರು ನನ್ನನ್ನು ಕರ್ಕೊಂಡೋದ್ರು ಮತ್ತು ಅಲ್ಲಿ ಪ್ರಾರ್ಥಿಸುವಂಥ ಒಂದು ಕೃಪೆ ದೇವರು ಮಾಡಿದರು. ನಾನು ಪ್ರಾರ್ಥಿಸುವಾಗ ಅಂದರೆ ಪರಿಶುದ್ಧಾತ್ಮರ ಮುಖಾಂತರ ನನ್ನ ಬಾಯಿ ಉಪಯೋಗವಾಗುವಾಗ ಏನಾಯ್ತಂದರೆ, ಅದರ ರಿಸಲ್ಟ್ ಮುಲ್ಕಿಯಲ್ಲೂ ಕೂಡ ನಮಗೆ ಕೊಯ್ನೋನ್ಯ ಸೆಕೆಂಡಿಗೆ ನಮಗೆ ಒಂದು ದ್ವಾರ ದೇವರು ತೆರೆದು ಕೊಡುವುದನ್ನು ನನಗೆ ನೋಡಲಿಕ್ಕಾಯಿತು. ಪ್ರಿಯರೇ, ನಾನು ಏನು ಹೇಳಲಿಕ್ಕೆ ಬರ್ತಾ ಇದ್ದೇನೆಂದರೆ, ಒಂದೊಂದು ಕಷ್ಟ ಸಂಕಟಗಳ ಮಧ್ಯದಲ್ಲೂ ಕೂಡ ಆ ಸಂದರ್ಭದಲ್ಲಿ ದೇವರು ಅದ್ಭುತಕರವಾಗಿ ನನ್ನನ್ನು ಉಪಯೋಗಿಸುವುದನ್ನು ನನಗೆ ಕಾಣಲಿಕ್ಕಾಯಿತು. ಅವರ ಪ್ರೀತಿಯ ಸಾನ್ನಿಧ್ಯದಲ್ಲಿ ನಾನು ಎಷ್ಟು ಹತ್ತಿರ ಆಗ್ತಾ ಇದ್ದೇನೋ, ಅವರು ಇನ್ನೂ ಕೂಡ ಮಹಾದ್ವಾರಗಳನ್ನು ತೆರೀಲಿಕ್ಕೆ ನನ್ನನ್ನು ಉಪಯೋಗಿಸುವುದನ್ನು ನನಗೆ ನೋಡಲಿಕ್ಕಾಯಿತು. ನಾನು ಕೇವಲ ಒಂದು ಸಾಧಾರಣ ಹೌಸ್ ವೈಫ್ ಅಷ್ಟೇ. ನನಗೇನು ಜ್ಞಾನ ಇಲ್ಲ, ಲೋಕದ ಜ್ಞಾನ ಇಲ್ಲ, ಏನು ಒಳ್ಳೆ ಒಂದು ಮೊಬೈಲ್ ಫೋನಲ್ಲಿ ಏನೋ ಇಟ್ಕೊಂಡು ಆ ಥರ ಏನೂ ಜ್ಞಾನ ಇಲ್ಲ. ಆದರೂ ಕೂಡ ಈ ವಾಕ್ಯದ ಜ್ಞಾನ ಕೂಡ ಇಲ್ಲ ಪ್ರಿಯರೇ. ನಾನು ಓದಿದವಳೇ ಅಲ್ಲ, ಆದರೆ ನಿಜವಾಗ್ಲೂ ಈ ಕೊಂಕಣಿ ಪುಸ್ತಕ ಹಿಡಿಬೇಕಿತ್ತು ನಾನು. ಆದರೆ ಯಾಕೆ ನಾನು ಕನ್ನಡ ಹಿಡ್ದಿದ್ದೇನೆ ನನಗೆ ಗೊತ್ತಿಲ್ಲ. ಆದರೆ ಯಾಕೆ ಈ ರೀತಿ ಫ್ಲೂಯೆನ್ಸ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಅದು ಗೊತ್ತಿಲ್ಲ. ಯಾಕಂದರೆ ಕನ್ನಡ ಅಷ್ಟು ಫ್ಲೂಯೆಂಟ್ ಆಗಿ ನಾನು ಬರೋದಿಲ್ಲ. ಆದರೆ ದೇವರು ನನ್ನನ್ನು ಯಾಕೆ ಕರೆದಿದ್ದಾರೆ ಆಗ ಗೊತ್ತಾಗಲಿಲ್ಲ. ಆದರೆ ಒಂದೊಂದು ಕಷ್ಟ ಸಂಕಟಗಳು ಬರುವಾಗಲೆಲ್ಲ ದೇವರು ಅದ್ಭುತಕರವಾಗಿ ಅವರ ವರದಾನಗಳನ್ನು ಕೊಟ್ಟು ನನ್ನನ್ನು ಉಪಯೋಗಿಸ್ತಾ ಇದ್ದಾರೆ. ಆ ವರದಾನಗಳ ಬಗ್ಗೆ ನಾನು ಏನು ಹೆಚ್ಚಳ ಪಡ್ತಾ ಇಲ್ಲ, ಆದರೆ ನನ್ನಲ್ಲಿರುವ ಆ ಪ್ರಭುವಿನ ನನಗೆ ಹೆಚ್ಚಳ ಪಡಲಿಕ್ಕಾಯ್ತು. ಇನ್ನೂ ಅಧಿಕವಾಗಿ ಕ್ಷಮೆಯಲ್ಲಿ ಜೀವಿಸ್ಲಿಕ್ಕಾಯ್ತು, ಪ್ರೀತಿಯಲ್ಲಿ ಜೀವಿಸ್ಲಿಕ್ಕಾಯ್ತು. ಇನ್ನೂ ಅಧಿಕವಾಗಿ ನಾನು ದೇವರಲ್ಲಿ ಒಂದಾಗ್ಲಿಕ್ಕಾಯ್ತು, ಎಲ್ಲರನ್ನು ಸ್ವೀಕರಿಸ್ಲಿಕ್ಕಾಯ್ತು, ಎಲ್ಲರೊಂದಿಗೆ ಆ ಒಂದು ಅನ್ಯೋನ್ಯತೆಯಲ್ಲಿ ಜೀವಿಸ್ಲಿಕ್ಕಾಯ್ತು. ಯಾಕಂದರೆ ಅನ್ಯೋನ್ಯತೆ ದೇವರಲ್ಲಿ ಇದ್ದ ಕಾರಣ. ಕೊಯ್ನೋನ್ಯ ಅಂದರೆ ಅನ್ಯೋನ್ಯತೆ. ನಾನು ಹೇಳ್ತೇನೆ, ಒಂದೊಂದು ರಿಟ್ರೀಟ್ಸ್ ಕೂಡ ನನಗೊಂದೊಂದು ಸ್ಟೆಪ್ ಮೇಲೆ ಹೋಗುವ ಥರ. ಅಂದರೆ ಪುನಃ ಹೇಳ್ತೇನೆ, ಆಲ್ಟರ್ ಹತ್ತುವುದಲ್ಲ ಸ್ಟೆಪ್, ಬದಲಾಗಿ ಒಂದೊಂದು ಸ್ಟೆಪ್ ದೇವರ ಸಾನ್ನಿಧ್ಯದಲ್ಲಿ ನಿಂತು ಮಂಡಿಸುವ ಆ ಒಂದು ಸ್ಟೆಪ್ ಹತ್ರ ಇನ್ನೂ ಅಧಿಕವಾಗಿ ಅವರ ಶಾಖವನ್ನು ಅನುಭವಿಸುವ. ಅಂದರೆ ಶಾಖ ಅಂದರೆ ಮೈಗೆ ಜುಮ್ಮಾಗುವುದು ಅದಲ್ಲ, ಬದಲಾಗಿ ಅವರ ಪ್ರೀತಿಯಲ್ಲಿ ಒಂದಾಗುವಂಥ ಒಂದು ಕೃಪೆ ದೇವರು ಒದಗಿಸಿಕೊಟ್ರು ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಅಧಿಕವಾಗಿ ನಿನ್ನ ಸೇವೆ ನಿಲ್ಲಿಸಬೇಕು ಅಂತೇಳಿ ಒಂದು ಥ್ರೆಟ್ ಬಂತು. ಮಾತಾಡಬಾರ್ದು ನೀನು,
ಅಂಥೇಳಿ ಬಂತು, ಸುಮಾರು ಜನರಿಂದ ಬಂತು. ಮುಂದೆ ಬಂದು ನಿಂತು ನನಗೆ ಹೇಳುವ ರೀತಿಯಲ್ಲಿ ಒಂದು ಅವಮಾನ ಬಂತು. ಆ ಸಮಯದಲ್ಲಿ ನನಗೇನೂ ಆಗ್ತಾ ಇಲ್ಲ. ಬಂದೆ, ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೇನೆ. ಯಾಕಂದರೆ ನನ್ನ ನಾಮದ ನಿಮಿತ್ತ ನಿಮಗೇನಾದರೂ ಹಿಂಸೆ ಅವಮಾನಗಳು ಬಂದರೂ ಕೂಡ ದೇವರಲ್ಲಿ ಸಂತೋಷಿಸಿ ಹರ್ಷಿಸಿರಿ ಎನ್ನುವಂಥ ಆ ಒಂದು ವಾಕ್ಯದ ಪ್ರಕಾರ ನನಗೆ ಹರ್ಷಿಸ್ಲಿಕ್ಕಾಯಿತು. ನಾನು ಹೇಳಿದೆ, ಅಪ್ಪ ಇದೆಲ್ಲವೂ ನಿಮಗೆ ಗೊತ್ತು, ನೀವು ಏನು ಮಾಡಲಿಕ್ಕಿದ್ದೀರಿ, ಈ ಕಷ್ಟ ಸಂಕಟದ ಮಧ್ಯದಲ್ಲಿ ನಾನು ಏನು ಮಾಡಬೇಕು ಈಗ ಅಂತೇಳಿ ಕೇಳಿದೆ ಪ್ರಿಯರೇ. ಪ್ರಾರ್ಥಿಸಿದೆ. 5 ನಿಮಿಷದಲ್ಲಿ ಒಂದು ಕಾಲ್ ಬಂತು ನನಗೆ. ನಿಮಗೆ ಮಂಗಳೂರಲ್ಲಿ ಎಡೋರೇಷನ್ ಮಾನಿಸ್ಟ್ರಿಯಲ್ಲಿ ನಿಮಗೆ ಒಂದು ದ್ವಾರ ತೆರೆದಿಟ್ಟಿದೆ. ಎವ್ರಿ ಫ್ರೈಡೇ, ಪ್ರತಿ ಶುಕ್ರವಾರ ನೀವು ಅಲ್ಲಿ ಪ್ರಾರ್ಥನೆ ಮಾಡ್ಬೋದು. ಅಂದರೆ ಒಂದೊಂದೊಂದಾಗಿ ದೇವರು ಒಂದೊಂದು ಕಷ್ಟ ಸಂಕಟದಲ್ಲೂ ಪ್ರಾರ್ಥಿಸುವಾಗ, ನಾನು ಹೇಳ್ತಾ ಇಲ್ಲ ಪ್ರಾರ್ಥಿಸಿದ್ದು ಏನಕ್ಕಾಗಿ, ಕಷ್ಟ ಸಂಕಟ ಹೋಗ್ಬೇಕಂತೇಳಿ ಪ್ರಾರ್ಥಿಸಲಿಲ್ಲ ನಾನು. ಬದಲಾಗಿ ನಿಮ್ಮ ಚಿತ್ತ ಏನಾಗಿದೆ ದೇವರೇ ತೋರಿಸಿ, ನಿಮ್ಮ ಚಿತ್ತ ನೆರವೇರಲಿ ಅಪ್ಪ, ಅದೇನಾಗಿದೆ ತೋರಿಸಿ ಅಂತೇಳಿ ಪ್ರಾರ್ಥಿಸ್ಲಿಕ್ಕೆ ಸಾಧ್ಯ ಆಯಿತು ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ಇನ್ನೂ ತುಂಬ ಬಂದಿದೆ. ಮೊನ್ನೆ ಧಾರವಾಡ ಹೋಗುವಾಗಲೂ ಕೂಡ ಅದಕ್ಕಿಂತ ಮುಂಚೆ ಸುಮಾರು ಬಂದಿದೆ. ಆದರೆ ಅದು ಸಣ್ಣ ಪುಟ್ಟ ಕಷ್ಟ ಸಂಕಟಗಳು. ಆದರೆ ಅಲ್ಲಿ ಹೋಗುವಾಗ ನನಗೆ ನಿಜವಾಗ್ಲೂ ಡಿಹೈಡ್ರೇಟ್ ಆಗಿತ್ತೆ. ನನಗೆ ಡಾಕ್ಟರ್ ಹೇಳಿದರು, ನೀನು ಟ್ರಾವೆಲಿಂಗ್ ಮಾಡಲೇಬಾರ್ದು. ಫುಡ್ ಪಾಯ್ಸನಿಂಗ್ ಆಗಿತ್ತು, ಒಂಥರ ಊತ ಬಂದುಬಿಟ್ಟಿತ್ತು, ಇನ್ಫೆಕ್ಷನ್ ಆಗಿತ್ತು, 2 ಬಾರಿ ಇನ್ಫೆಕ್ಷನ್ ಆಗಿತ್ತು. ನನ್ನ ಬಾಯಿ ಮಾತಾಡ್ಲಿಕ್ಕಾಗ್ತಾ ಇಲ್ಲ, ಅಷ್ಟು ನೋವು, ನುಂಗ್ಲಿಕ್ಕಾಗ್ತಾ ಇಲ್ಲ, ಯಾವ ಆಹಾರ ಸೇವಿಸ್ಲಿಕ್ಕಾಗ್ತಾ ಇಲ್ಲ. ನಾನು ಹೇಳ್ತೇನೆ, ಆದರೂ ಕೂಡ ದೇವರನ್ನು ಸ್ತುತಿಸುವುದು ನಾನು ಬಿಡಲಿಲ್ಲ. ಆ ಸಮಯದಲ್ಲಿ ದೇವರಿಗೆ ಕೇಳಿದೆ, ಅಪ್ಪ ನಾನು ಏನು ಮಾಡಬೇಕು, ಹೋಗಬೇಕಾ ಬೇಡವಾ, ನಾನು ಏನು ಮಾಡಬೇಕು, ನನಗೆ ತೋರಿಸಿ ಕೊಡಿ ಅಂತೇಳಿ ಹೇಳಿದೆ. ಆದರೆ ಒಂದೇ ಒಂದು ಪ್ರಾರ್ಥನೆ ಮಾಡಿದೆ, ದೇವರ ವಾಕ್ಯವನ್ನು ಯಾರಿಂದಲೂ ಯಾವ ಕಷ್ಟ ಸಂಕಟಗಳಿಂದಲೂ ಕೂಡ ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಹೇಳಿದೆ ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ಆ ದಿನ ನಾನು ಬೆಳಿಗ್ಗೆಯಿಂದ ಸಂಜೆ ರಾತ್ರಿ ತನಕ ಮಾತಾಡ್ತಾ ಇದ್ದೇನೆ, ಕೌನ್ಸಿಲಿಂಗ್ ತಗೊಳ್ತಾ ಇದ್ದೇನೆ. ಆದರೆ ಈ ಬಾಯಿ ನನ್ನ ಮುಚ್ಚಲ್ಪಡಲಿಲ್ಲ. ಆ ಒಂದು ಪರಿವರ್ತನೆಗಳು, ಒಬ್ಬೊಬ್ಬರ ಪರಿವರ್ತನೆಗಳು, ಒಂದೊಂದು ಆತ್ಮವನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗುವಾಗ ದೇವರಿಗಾಗುವಂತಹ ಸಂತೋಷ ಇದೆ ಅಲ್ವಾ, ಅದು ಯಾರಿಗೂ ಕೊಡ್ಲಿಕ್ಕಾಗೋದಿಲ್ಲ ಪ್ರಿಯರೇ. ಯಾಕಂದರೆ ಆ ಒಂದು ಸಂತೋಷ ನಮ್ಮಲ್ಲಿ, ನಮ್ಮ ಆನಂದ ತುಂಬಲ್ಪಡುತ್ತೆ. ಅದೇ ನನ್ನ ಸ್ಯಾಲ್ರಿ ಆಗಿದೆ ಪ್ರಿಯರೇ. ಲೋಕದ ಕಸ ಅಲ್ಲ, ಬದಲಾಗಿ ದೇವರು ನನಗೆ ಕೊಡುವಂಥ ಸ್ಯಾಲ್ರಿ ಆಗಿದೆ ಅವರ ಸಮಾಧಾನ, ಅವರ ಆನಂದ, ಅವರ ತೃಪ್ತಿ, ಅವರ ಒಂದು ಆಕರ್ಷಣೆ ಇನ್ನೂ ಅಧಿಕವಾಗಿ ಅವರಿಗಾಗಿ ಜೀವಿಸಬೇಕೆಂಬ ಆ ದಾಹ ನನ್ನಲ್ಲಿ ಹೆಚ್ಚಾಗ್ತಾ ಇದೆ ಪ್ರಿಯರೇ. ಯಾಕಂದರೆ ಒಂದೇ ಒಂದು ನಿರೀಕ್ಷೆ ನನ್ನಲ್ಲಿ, ಯೇಸುವೆ ನೀವು ಬರ್ತೀರಿ, ನನ್ನನ್ನು ಕರ್ಕೊಂಡು ಹೋಗ್ತೀರಿ, ಯೇಸುವೆ ನೀವು ಬರ್ತೀರಿ, ನನ್ನನ್ನು ಕರ್ಕೊಂಡು ಹೋಗ್ತೀರಿ, ಅಷ್ಟೇ ಇಚ್ಛೆ ಪ್ರಿಯರೇ. ಯಾಕಂದರೆ ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ 3ನೇ ವಾಕ್ಯ ಅಲ್ಲಿ ಹೇಳುತ್ತೆ. ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ 3ನೇ ವಾಕ್ಯ, ಅಷ್ಟೇ ಅಲ್ಲ ನಮಗೆ ಬಂದೊದಗುವ ಕಷ್ಟ ಸಂಕಟಗಳಲ್ಲೂ ಹೆಮ್ಮೆ ಪಡುತ್ತೇವೆ. ನಿಜವಾಗ್ಲೂ ಪ್ರಿಯರೇ, ನಮಗೆ ಬಂದೊದಗುವ ಶುಭ ಸಂದೇಶಕ್ಕಾಗಿ ಬರುವಂಥ ಕಷ್ಟ ಸಂಕಟಗಳಿಂದ ಓಡಬೇಡಿ ಪ್ರಿಯರೇ. ಒಂದು ವೇಳೆ ನಿಜವಾಗ್ಲೂ ಶುಭ ಸಂದೇಶದ ನಿಮಿತ್ತ ಬರುವಂಥ ಕಷ್ಟ ಸಂಕಟಗಳಾದರೆ ಏನಾಗುತ್ತೆ ಅಂದರೆ ನಾವು ಹೆಮ್ಮೆ ಪಡ್ತೇವೆ ಪ್ರಿಯರೇ. ಯಾವ ರೀತಿ ಹೆಮ್ಮೆ? ಲೋಕದ ರೀತಿಯಲ್ಲ, ಬದಲಾಗಿ ನಮಗೆ ಆನಂದಿಸ್ಲಿಕ್ಕಾಗುತ್ತೆ, ನಮಗೆ ಅದೊಂದು ಸೌಭಾಗ್ಯ ಅಂತೇಳಿ ನಮಗೆ ಭಾವಿಸ್ಲಿಕ್ಕಾಗುತ್ತೆ. ಅದು ಏನು ಮಾಡುತ್ತೆ ಅಂದರೆ ನಮ್ಮನ್ನು, ಏಕೆಂದರೆ ಕಷ್ಟ ಸಂಕಟಗಳು ಏನು ಮಾಡುತ್ತೆ? ಸಹನೆಯನ್ನು ಕೊಡುತ್ತೆ ಪ್ರಿಯರೇ. ಕಷ್ಟ ಸಂಕಟಗಳು ಸಹನೆ ಉಂಟು ಮಾಡುತ್ತೆ. ನಮ್ಮ ಸ್ವಾರ್ಥ ಎಲ್ಲವನ್ನು ಕೂಡ ಅದು ತೆಗೆದಾಗುತ್ತೆ. ಸಹನೆ ಬರುತ್ತೆ. ಸಹನೆಯನ್ನು ಮತ್ತು ಸಹನೆಯು ಸದ್ಗುಣವನ್ನು, ಸದ್ಗುಣವು ನಂಬಿಕೆ ನಿರೀಕ್ಷೆಯನ್ನು ಉಂಟು ಮಾಡುತ್ತೆ. ಯಾವ ನಿರೀಕ್ಷೆ? ಯೇಸುವಿನ ಬಳಿಗೆ ಹೋಗ್ಲಿಕ್ಕಿದೆ ನನಗೆ ಎಂಬ ಆ ನಿರೀಕ್ಷೆ. ಯೇಸು ನನಗಾಗಿ ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ ಎಂಬ ಒಂದು ನಿರೀಕ್ಷೆ ಪ್ರಿಯರೇ.
ಯಾಕಂದರೆ ಎಷ್ಟೋ ಜನರು ಈಗ ಸಂತ ಪೌಲರ ಉದಾಹರಣೆ ನೋಡಬೇಕಾದ್ರೆ ಸಂತ ಪೌಲರು ಕೂಡ ಆರಿಸಲ್ಪಟ್ಟವರು ತಾಯಿಯ ಗರ್ಭದಲ್ಲೇ. ಆದರೆ ಅವರಿಗೆ ಒಂದು ಎನ್ಕೌಂಟರ್ ಆಗುತ್ತೆ, ದೇವರ ಒಂದು ಎನ್ಕೌಂಟರ್ ಆಗುತ್ತೆ. ಆ ಬೆಳಕು ಕಾಣಲ್ಪಡುವಾಗ ಅವರ ಆ ಒಂದು ಕಣ್ಣುಗಳಲ್ಲಿದ್ದ ಪೊರೆಗಳು ಕಳಚಿ ಬೀಳುತ್ತೆ ಪ್ರಿಯರೇ. ಅದೇ ರೀತಿಯಲ್ಲಿ ಆ ಪೊರೆಗಳು ಕಳಚಿ ಹೋಗದಿದ್ರೆ ಖಂಡಿತವಾಗ್ಲೂ ಕಷ್ಟ ಸಂಕಟ ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ಬೆಳಕು ನಾನು ಕಾಣದಿದ್ರೆ, ಆ ಎನ್ಕೌಂಟರ್ ನನಗೆ ಆಗದಿದ್ರೆ ಖಂಡಿತವಾಗ್ಲೂ ಕಷ್ಟ ಸಂಕಟ ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ಆ ಸಂತ ಪೌಲರು ಹೋದ್ರು ಮರುಭೂಮಿಗೆ ಪ್ರಿಯರೇ. ಮರುಭೂಮಿಗೆ ಹೋಗಿ ಅವರು 3 ವರ್ಷ ಆ ಒಂದು ಅನುಭವ ಪಡೆದಾದ ನಂತರವೇ ಅವರಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸಿದರು. ಅವ್ರು ಹೇಳ್ತಾರೆ, ಆ ಮಾತುಗಳು ಯಾವ ಒಂದು ಲೋಕದ ಮನುಷ್ಯನ ಮಾತುಗಳಲ್ಲ, ಬದಲಾಗಿ ದೇವರಿಗಾಗಿ ಜೀವಿಸಿದಂತಹ, ಯೇಸುವಿಗಾಗಿ ಜೀವಿಸಿದಂಥ, ಆ ಕಷ್ಟ ಸಂಕಟಗಳನ್ನು ಅನುಭವಿಸಿದಂಥ ವ್ಯಕ್ತಿ ಹೇಳ್ತಾ ಇದ್ದಾರೆ, ಕಷ್ಟ ಸಂಕಟ ಸಹನೆ ಸದ್ಗುಣ, ಸಂಯಮ ಮತ್ತು ನಂಬಿಕೆ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸ್ತದೆ. ಈ ನಂಬಿಕೆ ನಿರೀಕ್ಷೆ ಇದ್ರೆ ನಮಗೆ ಆಶಾಭಂಗ ಆಗುವುದಿಲ್ಲ ಪ್ರಿಯರೇ. ನಮಗೆ ಆಶಾಭಂಗ ಆಗುವುದಿಲ್ಲ. ಯಾರೇ ನಮ್ಮನ್ನು ಏನೇ ಹೇಳಿದ್ರು ಕೂಡ ನಮಗೆ ಆಶಾಭಂಗ ಆಗುವುದಿಲ್ಲ. ಏಕೆಂದರೆ ನಮ್ಮ ನಿರೀಕ್ಷೆ ಯೇಸು ಆಗಿದ್ದಾರೆ. ಯೇಸು ಮಾತ್ರವೇ ನಮ್ಮ ನಿರೀಕ್ಷೆ ಆಗಿದ್ದಾರೆ. ಅವರು ನೋಡಿ, ಸಂತ ಪೌಲರು ನೀವು ಓದಿದರೆ 2 ಕೊರಿಂಥಿ 11ನೇ ಅಧ್ಯಾಯದಲ್ಲಿ ಅವರ ಕಷ್ಟ ಸಂಕಟಗಳಿವೆ. ನಾನಷ್ಟು ಏನು ಕಷ್ಟ ಸಂಕಟ ಪಡಲಿಲ್ಲ, ಆಯಿತಾ, ನಾನು ಪಡಲಿಲ್ಲ. ಅಷ್ಟು ಹೋಗಬೇಕು ಅಂತೇಳಿ ನನ್ನ ಆಸೆ ಪ್ರಿಯರೇ, ನನ್ನ ಆಸೆ ನಮ್ಮಲ್ಲೂ ಕೂಡ ಬರಲಿ. ಯಾಕಂದರೆ ಶುಭ ಸಂದೇಶ ಸಾರಲ್ಪಡಬೇಕು, ಶುಭ ಸಂದೇಶಕ್ಕಾಗಿ ಎಲ್ಲರೂ ನಿಲ್ಲಬೇಕು ಅಂತೇಳಿ ದೇವರ ಚಿತ್ತವಾಗಿದೆ ಪ್ರಿಯರೇ. ದೇವರ ಒಂದು ಚಿತ್ತವಾಗಿದೆ. ನಾವು ಒಬ್ಬೊಬ್ಬರು ಇಲ್ಲಿ ಬಂದದ್ದು ವೇಸ್ಟ್ ಅಲ್ಲ. ನೋಡಿ, ಒಂದು ಪಾತ್ರೆ, ನಾವು ಪಾತ್ರೆ ಅಲ್ವಾ, ಈಗ ದೇವರನ್ನು ಹೊತ್ತುಕೊಂಡು ಹೋಗುವ ಪಾತ್ರೆ. ನಿಮ್ಮ ಮನೆಯಲ್ಲೂ ಕೂಡ ಈಗ ಅಡುಗೆ ಮಾಡುವಾಗ ಒಂದು ಪಾತ್ರೆ ಇರುತ್ತೆ. ಪಾತ್ರೆಯಲ್ಲೆಲ್ಲ ಸಾಮಾನು ಹಾಕಿ ಹಾಗೆ ಮುಚ್ಚಿಟ್ರೆ ಏನಾದರೂ ಆಗುತ್ತಾ? ಏನೂ ಆಗೋದಿಲ್ಲ. ಬದಲಾಗಿ ಅದು ಬೆಂಕಿಗಿಡಬೇಕು. ಬೆಂಕಿಗಿಡುವಾಗ ಒಂದು ವೇಳೆ ಪಾತ್ರೆ ಓಡಿ ಹೋದರೆ ಅದರಿಂದ ಒಂದು ಒಳ್ಳೆ ಬಿರಿಯಾನಿ ಬರುತ್ತಾ? ಇಲ್ಲ, ಸಾಧ್ಯ ಇಲ್ಲ ಪ್ರಿಯರೇ. ಇಂದು ನಮ್ಮ ಜೀವಿತ ದೇವರ ಕೈಯಲ್ಲಿ ಉಪಯೋಗ ಆಗಬೇಕಾದ್ರೆ ನಾವು ಕೂಡ ಕಷ್ಟ ಸಂಕಟ ಮಧ್ಯದಲ್ಲಿ ಹಾದು ಹೋಗಬೇಕು. ನಮ್ಮನ್ನು ಜಜ್ಜಿ ರೂಪಿಸಬೇಕಾದ್ರೆ ನಾವು ಕಷ್ಟ ಸಂಕಟಗಳ ಮಧ್ಯದಲ್ಲಿ ಹಾದು ಹೋಗಬೇಕು ಅಂತೇಳಿ ದೇವರ ಚಿತ್ತವಾಗಿದೆ ಪ್ರಿಯರೇ. ಇದು ದೇವರ ಚಿತ್ತವಾಗಿದೆ. ನಮ್ಮೊಬ್ಬೊಬ್ಬರಲ್ಲೂ ಕೂಡ ಆ ಒಂದು ಕಷ್ಟ ಸಂಕಟಗಳು ಏನಾಗುತ್ತೆ ಅಂದರೆ ನಮ್ಮ ಜೀವಿತವನ್ನು ಉಜ್ಜೀವನಗೊಳಿಸುತ್ತೆ ಪ್ರಿಯರೇ. ಇನ್ನೂ ಅಧಿಕವಾಗಿ ನಾವು ಒತ್ತಿ ಉರಿಲಿಕ್ಕಾಗುತ್ತೆ. ಇನ್ನೂ ಅಧಿಕವಾಗಿ ದೇವರ ಪ್ರೀತಿ ನಮ್ಮಿಂದ ಪರರಲ್ಲೂ ಕೂಡ ಒತ್ತಿ ಉರಿಯುವಂಥ ಒಂದು ಅನುಭವ ನಮಗಾಗುತ್ತೆ. ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ. ಒಂದು ವೇಳೆ ನಮ್ಮಲ್ಲಿ ಆ ಒಂದು ಕೃಪೆ, ಆ ಒಂದು ಕಷ್ಟ ಸಂಕಟಗಳನ್ನು ಅನುಭವಿಸುವಂಥ, ಅಂದರೆ ಶುಭ ಸಂದೇಶಕ್ಕಾಗಿ ನಿಲ್ಲಬೇಕು ಅಂತೇಳಿ ಆಸೆ ಇರ್ಬೋದು ಪ್ರಿಯರೇ. ನಾವು ಮುಚ್ಚಲ್ಪಟ್ಟಿರ್ಬೋದು, ಆ ಒಂದು ಕೆಂಡದಲ್ಲಿ ನಾವು ಮುಚ್ಚಲ್ಪಟ್ಟಿರ್ಬೋದು. ಆದರೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಆ ಒಂದು ಕಷ್ಟ ಸಂಕಟಗಳು ನಮ್ಮನ್ನು ಬಲಪಡಿಸ್ತದೆ. ಈ ಸಮಯದಲ್ಲಿ ಪ್ರಾರ್ಥಿಸಿ, ದಾಹಗೊಂಡು ಪ್ರಾರ್ಥಿಸಿ, ಯೇಸುವೆ ನನಗೂ ಕೂಡ ನಿಮ್ಮಂತೆ ನಾನು ಕೂಡ ಮಾರ್ಪಡಬೇಕು ಯೇಸುವೆ, ನಾನು ನಿನಗಾಗಿ ನಿಲ್ಲಬೇಕು ಯೇಸುವೆ, ಕೃಪೆಗಳು ಹೆಚ್ಚಾಗಲಿ, ನನ್ನ ಆತ್ಮವು ನಲಿಯಲಿ. ಈ ಸಮಯದಲ್ಲಿ ಪ್ರಾರ್ಥಿಸಿ ಪ್ರಿಯರೇ. ಹಾಲೆಲೂಯ ಯೇಸುವೇ, ಸ್ತೋತ್ರ 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 ಸ್ತೋತ್ರಪ್ಪ. ಹಾಲೆಲೂಯ 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 ಯೇಸುವೇ, ಸ್ತೋತ್ರ 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 ಸ್ತೋತ್ರ